ಒಂದು ಬ್ರೋ ಸೀರಿಯಸ್ ಆಗಿ ಎಡ್ಡು ಬ್ರೋ ಹೆಡ್ಡು ಈ ರಾಡ್ನ ಬಿಡಿಸಿ ಇಲ್ಲ ಅಂತ ಹೌದು ಆದರೆ ಈ ರಾಡ್ನ ಸೇರಿಸಿ ಹೋಗ್ಬೇಡ್ದ ಏನಾದರೂ ಆಪತ್ತು ಏನಾಯ್ತು ಬ್ರೋ ಸೀರಿಯಸ್ ಆಗಿ ಯಾರೋ ಓಡ್ದಂಗೆ ಆಯ್ತು ಬ್ರೋ ಸೀರಿಯಸ್ ಆಗಿ ಮರ್ತೋಗಿ ಬೇರೆ ಬೇರೆನೂ ಮಾಡ್ತಿದ್ದೆ. ಅದಕ್ಕೆ ನಾನು ಹೇಳ್ತಿರೋದು ಡೌಸಿಂಗ್ ಲಾಸಿಂದ ಅದು ಇದು ಅರ್ಥ ಮೇಲೆ ನನಗೆ ಏನು ಅನಿಸ್ತಿದೆ ಅವ್ನು ನಮ್ಮ ಹತ್ರ ಕಮ್ಯುನಿಕೇಟ್ ಆಗೋದು ರೆಡಿ ಇದ್ದಾನೆ. ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಹೊಸ ದೆವ್ವ ವೀಡಿಯೋಗೆ ಸ್ವಾಗತ. ಸೊ ತುಂಬ ದಿನ ಆದಮೇಲೆ ತುಂಬ ಗ್ಯಾಪ್ ಕೊಟ್ಟು ಮತ್ತೆ ಆದರೆ ವೀಡಿಯೋಸ್ ಮಾಡೋಕ್ಕಾದರೆ ನಾನು ಬಂದಿದ್ದೀನಿ. ಏನೋ ಮಾಡೋಕ್ಕಾಗಲ್ಲ, ನಮ್ಮ ಹೊಟ್ಟೆಪಾಡು. ಸೊ ಫ್ರೆಂಡ್ಸ್, ನನ್ನ ಪರ್ಸ್ನಲ್ ಇಶ್ಯೂಯಿಂದ ನಾನಾದರೆ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಫಸ್ಟ್ ಆಫ್ ಆಲ್ ಐ ಆಮ್ ರಿಯಲಿ ಸಾರಿ. ನಿಮ್ದು ಇದೇ ಆಯಿತು ಅಂದ್ಕೊಂಡು ಬೈಕನವರು ಬೈಕಲ್ಲಿ ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ ನಾನು ಅದೇ ಮಾಡ್ತಾಯಿದ್ದೀನಿ. 2 ತಿಂಗಳು 3 ತಿಂಗಳು ಗ್ಯಾಪ್ ಕೊಡೋದು, ಬಂದು ಸಾರಿ ಕೇಳೋದು, ಇದೇ ಆಗ್ತಿದೆ. ಬಟ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ನನ್ನ ಪರ್ಸ್ನಲ್ ಆಗಿಯೂ ನನಗೆ ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ತಿದೆ. ಆದ್ದರಿಂದ ವೀಡಿಯೋಸ್ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್. ಇನ್ನೊಂದು, ನನ್ನ ಹಿಂದೆ ಕಾಣಿಸ್ತಿರೋಂಥ ಲೊಕೇಶನ್ ಕಾಣಿಸ್ತಿದೆಯಾ ಬ್ರೋ? ಪರ್ಫೆಕ್ಟಾಗಿ. ಈ ನಡುವೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗು ನಡೆದಿದೆ. ನನ್ನ ಹಿಂದೆ ಕಾಣಿಸ್ತಿರೋಂಥ ಲೊಕೇಶನು ಶಾರು ಬ್ರೋ ಅವ್ರದ್ದು. ಅಂದರೆ ಅವರು ಆಲ್ರೆಡಿ ಬಂದು ಇಲ್ಲಿ ಎಕ್ಸ್ಪ್ಲೋರ್ ಮಾಡಿರೋ ಅಂಥ ಲೊಕೇಶನು. ನಮ್ಮ ನಡುವೆ ಯಾವುದೇ ಥರ ನಿಮ್ಗೆ ಸೌಂಡ್ ಕೇಳಿಸ್ತಾ? ಅದೇ ಡಿಸ್ಟರ್ಬ್ చేయకూడదు, ఇంకా ಇಂಟ್ರೋ ಅవ్వాల. ಏನೋ ಬ್ರೋ ನಂದು ನೋಡಿ ಟೈಮು. ಸೊ ನಮ್ಮಲ್ಲಿ ಯಾವುದೇ ಥರ ಪ್ರಾಬ್ಲಮ್ಸ್ ಇಲ್ಲ. ಮತ್ತು ಟಾರ್ಗೆಟು ತುಳಿಬೇಕು, ಯೂಸ್ ಮಾಡಬೇಕು, ಆ ಥರ ಏನೂ ಇಲ್ಲ ಫ್ರೆಂಡ್ಸ್. ಕೆಲವೊಂದು ಅಂದರೆ ನಾನು ಹೆಂಗೆ ಬ್ರೋ, ನಂದೇನೋ ಪರ್ಸ್ನಲ್ಲು ನನಗಾಗಿರೋದು ಅದನ್ನು ಶೇರ್ ಮಾಡ್ಕೊಂಡೆ ಅಷ್ಟೇ. ಇನ್ನು ಯಾರ ಹತ್ರ ಹೇಳೋಕ್ಕಾಗ್ದಿರಂಗೆ ನಾನು ಲೈವಿಗೆ ಬಂದು ಶೇರ್ ಮಾಡಿಕೊಂಡೆ. ಬಟ್ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ. ಅವರಿಂದ ನನಗೆ ಯಾವುದೇ ರೀತಿ ಏನದು ಮೋಸ ಮಾಡಿರೋದು, ಅನ್ಯಾಯ ಮಾಡಿರೋದು, ಯೂಸ್ ಮಾಡ್ಕೊಂಡ್ರು ಆ ಥರ ಏನಿಲ್ಲ ಫ್ರೆಂಡ್ಸ್. ನಾನೇ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ. ಸೊ ಅವರಿಂದ ನನಗೂ ತುಂಬ ಹೆಲ್ಪ್ ಆಗಿದೆ. ನನಗೆ ವೀಡಿಯೋಸ್ ಇಲ್ದಿರೋ ಟೈಮಲ್ಲಿ ತುಂಬ ಸರಿ ಕರೆದಿದ್ದಾರೆ. ಬಟ್ ಅವ್ರು ಹೇಳ್ದಂಗೆ ವೀಡಿಯೋದಲ್ಲಿ ಅದು 100% ನಿಜ. ಅವ್ರು ಫ್ರೀ ಇದ್ದವಾಗ ನಾನು ಫ್ರೀ ಇರೋಲ್ಲ, ನಾನು ಫ್ರೀ ಇದ್ದವಾಗ ಅವ್ರು ಫ್ರೀ ಇರೋಲ್ಲ. ಸೊ ಇದರಿಂದ ನಮಗೆ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ಅವ್ರ ಹತ್ರ ನಾನು ಹೇಳ್ದೆ, ಬ್ರೋ ನಾನು ಹೆಂಗಾದರೂ ಮಾಡಿ ನನಗೆ ವೀಡಿಯೋಸ್ ಬೇಕು. ಯುವ ಪಂಚ್ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಯುವ ಪಂಚ್ ಬ್ರೋ ಬೇರೆ ಬರ್ತಾ ಇದ್ದಾರೆ. ಇನ್ನೊಂದು, ಇವರು ವೀಡಿಯೋಸ್ ನಾನು ರೆಗ್ಯುಲರಾಗಿ ವಾಚ್ ಮಾಡ್ತೀನಿ. ಗೋಸ್ಟ್ ಹಂಟಿಂಗ್ ಮಾಡೋರು, ಯಾವುದೇ ಲ್ಯಾಂಗ್ವೇಜ್ ಆಗಲಿ, ನಮ್ಮ ಜೊತೆ ಕೊಲಾಬ್ ಮಾಡಿರೋರು, ಮಾಡ್ದಿಲ್ದಿರೋರು, ನಮಗದೊಂದು ಹುಚ್ಚು. ಅದರಿಂದ ನಾನು ವೀಡಿಯೋಸ್ ನೋಡ್ತೀನಿ. ಈ ಸ್ಟೋರಿ ತುಂಬ ಕನೆಕ್ಟ್ ಆಯಿತು. ಮತ್ತು ಇನ್ನೊಂದು ಲೊಕೇಶನ್, ಯುವ ಪಂಚ್ ಅವರು ಇವಾಗ ವೀಡಿಯೋ ಮುಗಿಸಿದ್ದಾರೆ. 2 ವೀಡಿಯೋನು ಇವತ್ತೇ ನಾವು ಕಂಪ್ಲೀಟ್ ಮಾಡಿದ್ದೀರಿ. ಸೊ ಅವ್ರದ್ದು ಚೆಕ್ ಮಾಡಿ ಬರುತ್ತೆ. ಸೊ ಆದಷ್ಟು ಬೇಗ ಇದಕ್ಕೊಂದು ಇನ್ನೂ ಕ್ಲಾರಿಟಿಯಾಗಿ ಶಾರು ಬ್ರೋ ಆದರೆ ಪ್ರೆಸೆಂಟು ಅವರು ವರ್ಕ್ ಬ್ಯುಸಿಯಿಂದ ಬರೋಕ್ಕಾಗಲಿಲ್ಲ. ಬ್ರೋ ಏನು ಬ್ರೋ ನನಗೆ ಸೈಕ್ ಕೊಡ್ತಿದೆ. ನಿಮ್ಗೆ ಕೇಳಿಸಿದೆ ಇಲ್ವಾ? ಅಷ್ಟೇಲಿ ಪರ್ಫೆಕ್ಟಾಗಿ ಕೇಳಿಸ್ತಿದೆಲ್ಲ. ಓಕೆ, ಸ್ಟೋರಿ ಎಲ್ಲಿಗೋ ಏನಿದೆ ಡೀಟೇಲ್ ಹೇಳಿ. ಒಂದು ವಯಸ್ಸಾಗಿರೋರು, ಅಂದರೆ ತುಂಬ ಏಜ್ಡ್ ಅಲ್ಲ ಹಂಗಂತ, ವಯಸ್ಸಾಗಿರೋ ಅಪ್ಪ ಅಮ್ಮ, ಸ್ವಂತ ಮಗ, ಅವ್ರ ಮನೆ ಇದು. ಮಗ ಬಂದುಬಿಟ್ಟು ದಾರಿ ತಪ್ಪಿರ್ತಾನೆ. ತಂದೆ ತಾಯಿ ಎಷ್ಟೊಂದು ಸಲ ಬುದ್ಧಿಮತ್ತೆ ಎಲ್ಲ ಟ್ರೈ ಮಾಡಿರ್ತಾರೆ, ಬಟ್ ಅವ್ರು ಕೇಳಲ್ಲ. ಅದಕ್ಕೋಸ್ಕರ
ಒಂದು ಪಾಯಿಂಟಲ್ಲಿ ಮಗನ ಮೇಲೆ ಆಸೆ ಹೋಗ್ಬಿಡುತ್ತೆ. ಅಷ್ಟೊಂದು ತಪ್ಪುಗಳು ಮಾಡ್ತಾರೆ, ಅಷ್ಟೊಂದು ತೊಂದರೆಗಳು ಕೊಡ್ತಾರೆ, ವಯಸ್ಸಾಗಿದೆ ಅಂತಲೂ ನೋಡಲ್ಲ, ಅಷ್ಟೊಂದು ಹಿಂಸೆ ಕೊಟ್ಬಿಡ್ತಾರೆ ಸ್ವಂತ ಮಗ. ಅದರಿಂದ ಮಗನ ಮೇಲಿರೋ ಪ್ರೀತಿನ ಪೇರೆಂಟ್ಸ್ ಬಿಡೋಕ್ಕಾಗಲ್ಲ. ಅದಕ್ಕೋಸ್ಕರ ಅವ್ರು ಇನ್ನೊಂದು ಡಿಸಿಷನ್ ತೊಗೊತಾರೆ, ಏನಂತಂದರೆ ಒಂದು ದತ್ತಿಗೆ ಮಗನ ತೊಗೊಂಡು ಸಾಕೋಣ ಅಂತಂದ್ಬಿಟ್ಟು ಒಂದು ದತ್ತಿಗೆ ಮಗನೂ ತೊಗೊತಾರೆ. ಇಲ್ಲಿ ಸ್ವಂತ ಮಗಗೆ ತೋರಿಸೋವಂಥ ಪ್ರೀತಿನ ದತ್ತಿಗೆ ತೊಗೊಂಡಿರೋ ಮಗಗೆ ತೋರಿಸೋದು ಶುರು ಮಾಡ್ತಾರೆ. ಆ ಮಗ ಬಂದ್ಬಿಟ್ಟು ಇವಾಗ ಇವ್ರ ಮಾತು ಕೇಳಿರೋದಕ್ಕೆ, ಇವ್ರಿಗೊಂದು ವ್ಯಾಲ್ಯೂ ಕೊಟ್ಟು ರೆಸ್ಪೆಕ್ಟ್ ಕೊಟ್ಟಿರೋದಕ್ಕೆ ಫಾರಿನಲ್ಲಿ ಸೆಟ್ಲಾಗಿದ್ದಾರೆ. ಬಟ್ ಸ್ವಂತ ಮಗ, ದತ್ತಕ್ಕೆ ತಂದಿರೋ ಮಗ ಮನೆಗೆ ಕಾಲಿಕ್ಕಿದ ತಕ್ಷಣ ಅವತ್ತೇ ಅವ್ರು ಆಚೆ ಹೋಗ್ಬಿಟ್ಟಿದ್ದಾರೆ ಕೋಪ ಮಾಡಿಕೊಂಡು. ಒಂದು ಅರ್ಥ ಆಗ್ತಿದೆ, ಫೀಲ್ ಆಗ್ತಿದೆ, ಐ ಕ್ಯಾನ್ ಫೀಲ್. ಆಚೆ ಹೋಗಿರ್ತಾರೆ ಒಂದು ಕೋಪ ಹಿಡ್ಕೊಂಡು. ಅದಾದಮೇಲೆ ಸ್ವಂತ ಮಗಗೆ ಅರ್ಥ ಆಗಿಬಿಡುತ್ತೆ, ಅಂದರೆ ಕೆಟ್ಟ ದಾರಿಯಲ್ಲಿ ಹೋಗ್ತವ್ರೆ, ಕೆಟ್ಟದಾಗಿ ಯೋಚನೆ ಮಾಡ್ತವ್ರೆ, ಅಲ್ಲಿರೋದು ನಮ್ಮ ತಾಯಿ ನಮ್ಮ ಅಪ್ಪ ಅಂತಲೂ ಯೋಚನೆ ಮಾಡ್ದಿರಂಗೆ ಆಸ್ತಿಗೋಸ್ಕರ ಬಂದು ಜಗಳ ಮಾಡ್ತಾರೆ. ಆ ಜಗಳ ದೊಡ್ಡದಾಗಿ ಸ್ವಂತ ಮಗನೇ ತಂದೆ ತಾಯಿನ ಕೊಲೆ ಮಾಡಿಬಿಡ್ತಾರೆ ಫ್ರೆಂಡ್ಸ್, ಆಸ್ತಿಗೋಸ್ಕರ. ಇವಾಗ ಆಸ್ತಿನೂ ಸಿಗಲಿಲ್ಲ, ಅಷ್ಟು ಪ್ರೀತಿ ಕೊಟ್ಟು ಜನ್ಮ ಕೊಟ್ಟು ಸಾಕಿರೋ ತಂದೆ ತಾಯಿ ಇಲ್ಲ, ಏನು ಸಿಕ್ತು? ಅದೊಂದು ಸ್ವಲ್ಪ ನನಗೆ ಕನೆಕ್ಟಾಗಿ ಚಾರು ಬ್ರೋ ಹತ್ರ ಕೇಳಿ ನಾವು ಬಂದು ವೀಡಿಯೋಸ್ ಆದರೆ ಮಾಡ್ತಿರೋದು. ಇನ್ನೊಂದು ಸರಿ ನಮ್ಮ ಮಧ್ಯದಲ್ಲಿ ಯಾವುದೇ ಥರ ಪ್ರಾಬ್ಲಮ್ಸ್ ಇಲ್ಲ. ದಯವಿಟ್ಟು ಯಾರಾದರೆ ಕಮೆಂಟ್ಸ್ ಮಾಡಿದ್ದೀರೋ ಅವ್ರಿಗೆ ಪರ್ಸ್ನಲಾಗಿ ನನ್ನ ರಿಕ್ವೆಸ್ಟು, ದಯವಿಟ್ಟು ಕಮೆಂಟ್ ಮಾಡಬೇಡಿ ಬ್ರೋ, ಯಾರೇ ಆಗಲಿ, ಅದು ಹರ್ಟ್ ಆಗುತ್ತೆ. ಯಾರನ್ನೂ ಯೂಸ್ ಮಾಡಿಲ್ಲ, ಟೈಮು ಸಿಚುವೇಶನ್ನು ಆ ಥರ ನಿಮ್ಗೆ ತಪ್ಪಾಗಿ ಕನ್ವೆ ಆಗಿದೆ. ಸೊ ದಯವಿಟ್ಟು ಆ ಥರ ಯಾರೂ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ ಆ ಪ್ಯಾರೆಂಟ್ಸ್ಗೆ ಏನು ಅನ್ಯಾಯ ನಡೆದಿದೆಯೋ ಅವ್ರ ಹತ್ರ ಸ್ವಲ್ಪ ಹೊತ್ತು ನಾನು ಟೈಮ್ ಸ್ಪೆಂಡ್ ಮಾಡಿ ಅವ್ರ ಕಷ್ಟನ ತಿಳ್ಕೊಂಡು ನಮ್ಮ ಕೈಲಾದಷ್ಟು ಏನು ಹೆಲ್ಪ್ ಆಗುತ್ತೋ ಅದು ಮಾಡಿ ಹೋಗೋಣ ಅಂತ ಅಂದ್ಬಿಟ್ಟು ಈ ಲೊಕೇಶನ್ಗೆ ಆದರೆ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊಂಡು ಬಂದಿದ್ದೀನಿ. ನೋಡೋಣ ಫ್ರೆಂಡ್ಸ್ ಏನು ನಡೆಯುತ್ತೆ ಅಂತ. ಇವಾಗಾದರೆ ನಮ್ಮ ಜೊತೆಯಲ್ಲಿ ತುಂಬ ದಿನ ಆದಮೇಲೆ ನರ್ವಸ್ ಆಗ್ತಿದೆ ಬ್ರೋ, ಜಾಸ್ತಿ ದಿನ ಆದಮೇಲೆ ಯುವ ಪಂಚ್ ಬ್ರೋ ಆದರೆ ಇದ್ದಾರೆ. ಎಲ್ಲ ಗಾಯ್ಸ್, ಜಾಸ್ತಿ ಜನ ಗೊತ್ತಿಲ್ಲ ಅನ್ಕೊತಿದ್ದೀನಿ ನನ್ನ ಬಗ್ಗೆ. ಸೊ ನನ್ನ ಹೆಸರು ನಿಮ್ಮ ಬಗ್ಗೆ ಅಂತ ಏನು ಬ್ರೋ ಅಲ್ಚಲ್ ಅಲ್ಲ ಹಂಗೇನು ಆ ಟೈಮಲ್ಲಿ ಆ ಟೈಮ್ ಅಲ್ವಾ, ಈ ಟೈಮಲ್ಲಿ ಬೇರೆ ಟ್ರೆಂಡ್ ಅಲ್ಲ, ಹಂಗಲ್ಲ, ರೀಸೆಂಟಾಗಿ ನಡೆದಿರೋ ಅಂಥ ಇನ್ಸಿಡೆಂಟ್ಗಳು. ಹೆಸರು ಕೃಷ್ಣ ಅಂತ, ಯುವ ಪಂಚ್ ಎಂಟರ್ಟೈನ್ಮೆಂಟ್ಸ್ ಚಾನಲ್ ನಂದು. ಸೊ ಈ ಲೊಕೇಶನ್ಗೆ ಜಾಸ್ತಿ 1 ಇಯರ್ ಮೇಲೆ ಆಯಿತು ನಿಮ್ಮ ಜೊತೆ ಕೊಲಾಬ್ರೇಷನ್ ಬ್ರೋ ಅಲ್ವಾ. ಸೊ ನಾವಿಬ್ಬರು 1 ಇಯರ್ ಆದಮೇಲೆ ಮತ್ತೆ ಕೊಲಾಬ್ರೇಷನ್ಗೆ ಬಂದಿದ್ವಿ. ಏನು ಬ್ರೋ? ಎಸ್ ಬ್ರೋ. ಅನಿಸ್ತಿದೆ ಒಳಗಡೆ ಹೋದ ತಕ್ಷಣ ಇದು ಸ್ವಲ್ಪ ಎಮೋಷನಲ್ ಟಚ್ ಗೈಸ್. ಒಂದು ಸ್ವಂತ ಮಗ ಅಪ್ಪ ಅಮ್ಮನ ಸಾಯಿಸಿರೋದಂದರೆ ಅದು ಜಾಸ್ತಿ. ಇವಾಗ ನಡೀತಿರೋದು ಎಲ್ಲವೂ ಕೇಸಸ್ ಹಂಗೆ ಇದ್ದಾವೆ ಬ್ರೋ, ಯಾರು ಏನು ನೋಡ್ತಿಲ್ಲ. ಸೊ ಎಮೋಷನ್ನೇ ಗೊತ್ತಾಗ್ತಿಲ್ಲ ಯಾಕೊಬ್ರು, ಹೊಟ್ಟೆಯಲ್ಲಿ ಹುಟ್ಟಿರೋರು ಎಮೋಷನ್, ಅಪ್ಪ ಅಮ್ಮ ಎಮೋಷನೇ ಗೊತ್ತಾಗ್ತಿಲ್ಲ. ಸಾಯಿಸ್ತಿದ್ದಾರೆ ಏನಕ್ಕೆ? ಆಸ್ತಿಗೋಸ್ಕರ ಅಂತ ತಿಳ್ಕೊಳ್ಳೋಣ. ಒಳಗಡೆ ಆಲ್ರೆಡಿ ಸೌಂಡ್ ಸ್ಟಾರ್ಟ್ ಆಗಿದೆ. ಬಟ್ ಇವ್ರಿಗೆ ವೀಡಿಯೋಸ್ ನೋಡೋರಿಗೆ ನಿಮ್ಗೆ ಆ ಫೀಲ್ ಗೊತ್ತಾಗ್ತಿದೆಯೋ ಇಲ್ವೋ ಗೊತ್ತಿಲ್ಲ, ನಮಗಂತೂ ಫೀಲ್ ಅಂತೂ ಸ್ಟಾರ್ಟ್ ಆಯಿತು. ಅದೇ ಸ್ಟಾರ್ಟ್ ಮಾಡೋಣ ಬ್ರೋ. ಎಲ್ಲಿದ್ದೀರಾ? ಇಲ್ಲೇ ಇದ್ದೀರಾ? ಬನ್ನಿ ಹೋಗೋಣ. ನೀವು ಕಣ್ಣಿಗೆ ಲೈಟ್ ಹೊಡೆದ್ಬಿಟ್ಟು ಬ್ರೋ ಸ್ವಲ್ಪ ಮುಂದಕ್ಕೆ ಹೋಗಿ ಬ್ರೋ. ನೀನು ಬ್ರೋ ಫ್ರಂಟ್ ನೀನು ಇರ್ಬೇಕು ಹಂಗಂತಲ್ಲ ಬ್ರೋ, ನಮ್ದೇನೋ ಓಡ್ತಾ ಇತ್ತಲ್ಲ ಇಲ್ಲಿ. ಬೇಡ ಈಗ ಬೇಡ. ಯಾರು ಬ್ರೋ ಫೋನ್ ಹಾಕಿ ಕಾಲ್ ಮಾಡಬೇಕಾ? ಹಾಂ, ರೂಟ್ ಕೇಳೋಣ ಹಿಂಗೆ ಹೋಗೋದು. ಅಯ್ಯೋ ಏನು ಅದು ಬ್ರೋ? ಒಳಗಡೆ ನೋಡಿ, ಒಂದು ನಿಮಿಷ. ಬ್ರೋ ಸೇಮು ಇದು ನಡೆಯೋ ಸೌಂಡು. ನಾಯಿ ಬ್ರೋ, ನಾಯಿ
ಅಣ್ಣ ಯಾರಾದರೂ ಇದ್ದೀರಾ? ಹಲೋ. ಎಲ್ಲಿಂದ ಬಂತು ಅದು? ನಡೆಯೋದು ಕೆಲಸ ಅಲ್ವಾ? ಇರುವ ಯಾರೋ ಮನುಷ್ಯರು ಇಲ್ಲ ಆಗ್ತಿದೆ. ಅಣ್ಣ ಯಾರಾದರೂ ಇದ್ದೀರಾ? ಕೆಲಸ ಇದೆಯಾ? ಅದೇ ಗೊತ್ತಾಗ್ತದೆ, ಈ ಕಡೆಯಿಂದ ಬರ್ತಾ ಇದೆ. ಸ್ವಲ್ಪ ಹುಷಾರ, ಯಾಕ ನನಗೆ ಮನುಷ್ಯರು ಫೀಲ್ ಹೊಡಿತಿದೆ. ಬನ್ನಿ ಬ್ರೋ. ಇನ್ನೊಂದು ಈ ಡ್ರಾಯಿಂಗ್ಸು ಯೋಚನೆ ಮಾಡಿ, ಡ್ರಾಯಿಂಗ್ಸು ಬಿಡಿಸಿದಾರ ಅಂತಂದರೆ ಅಲ್ಲ, ಐ ವಿಲ್ ಕಿಲ್ ಯು. ಮನುಷ್ಯರು ಅಡ್ಡಾಗ್ತವ್ರೆ, ಅದು ಏನಂತ ಐ ವಿಲ್ ಸ್ವಲ್ಪ ಇಂಗ್ಲೀಷಲ್ಲಿ ಬೇಕು. ಸೈಡ್ ಬನ್ನಿ ಬ್ರೋ. ಎಲ್ಲ ಕಡೆ ಅದೇ ಬ್ರೋ, ಕಿಲ್ ಯು ಅಂತೆ. ದಿಸ್ ಈಸ್ ಯುವರ್ ಎಂಡ ಬ್ರೋ, ದಿಸ್ ಈಸ್ ಯುವರ್ ಎಂಡ್ ಅಂತ. ದಿಸ್ ಈಸ್ ಯುವರ್ ಎಂಡ್. ಆ್ಯಕ್ಚುಲಿ ವಿ ಆರ್ ಡೋಂಟ್ ಟ್ರೈ. ಯಾರಾದರೂ ಮನುಷ್ಯರು ಯಾರಾದರೂ ಇದ್ರೆ ದಯವಿಟ್ಟು ಆಚೆ ಬನ್ನಿ. ಏನು ಮನುಷ್ಯರು ಅಂತ ಪ್ರೊನೌನ್ಸ್ ಅದೇ ಮಾಡಿ. ಮೇಲೇನೂ ಇದೆ ಅಲ್ವಾ ಫ್ಲೋರು? ಸೀರಿಯಸ್ ಆಗಿ ಹಸ್ಕಿ ಟೈಪು ಸೇಮ್ ನಡೀತಿರೋ ಫೀಲಿಂಗ್ ಬರ್ತಿದೆ ಬ್ರೋ. ಯಾರೋ ಇಲ್ಲಿ ಸೆಕೆಂಡ್ ಚಾನ್ಸ್ ತೊಗೊಳಕ್ಕೆ ಬೇಡ ಬ್ರೋ. ಯಾಕಂದರೆ ನಾವಿಬ್ಬರು ಅವ್ರು ಎಷ್ಟು ಜನ ಅಂತ ಗೊತ್ತಿಲ್ಲ, ಬಟ್ ಅವ್ರು ಏನಾದರೂ ನಮ್ಮನ್ನ ನೋಡಿ ಬಚ್ಚಿಕೊಂತವ್ರು. ಅದೇ ಗೊತ್ತಾಗ್ತಿಲ್ಲ ಅಣ್ಣ. ನೋಡಿ, ನಮ್ಮಿಂದ ನಿಮ್ಗೆ ಯಾವುದೇ ರೀತಿ ತೊಂದರೆ ಬರಲ್ಲ. ಇಲ್ಲಿ ಯಾರೋ ಇದ್ದೀರಾ ಅಂತ ನಮಗೆ ಕ್ಲಿಯರಾಗಿ ಗೊತ್ತಾಗ್ತಿದೆ. ಸೊ ನಮ್ಮಿಂದ ಒಂದು ನಿಮಿಷ ಇದು ಮೇಲೂ ಏನೋ ಹೋಯಿತು, ಇಲ್ಲಿಂದ ಹೋಯಿತು, ಬ್ಲ್ಯಾಕ್ ಕಲರ್ ಆಗಿ ಇತ್ತು ಬ್ರೋ. ನಡೆಯೋದನ್ನು ಕೇಳಿ ಅಲ್ಲ ಫ್ರೆಂಡ್ಸ್, ಆ್ಯಕ್ಚುಲಿ ನಾವೇನಕ್ಕೋ ಬಂದರೆ, ಬಟ್ ಇಲ್ಲಿ ನಡೆಯೋ ಆ್ಯಕ್ಟಿವಿಟೀಸ್ ನೋಡ್ತಾ ಇದ್ದಾರೆ. ಯಾರು ಇದೀಗ ಬ್ರೋ? ಯಾರು ಬ್ರೋ? ನಿಜ ಹೋಯ್ತು ಬ್ರೋ. ಲೈನ್ದಾಗಿ ಹೋಗ್ಬೇಡ ಬ್ರೋ. ನಾನು ಕ್ಲಾರಿಟಿ ಕೊಡ್ತೀನಿ ಬ್ರೋ. ಎಷ್ಟು ಫ್ಲೋರ್ಸ್ ಇದಾವೆ ಬ್ರೋ? 2 ಫ್ಲೋರ್ಸಾ 3 ಫ್ಲೋರ್ಸಾ? 2 ಫ್ಲೋರ್ಸ್. ಕೇಳ್ತು ಏನೋ ಬಾಯೆಲ್ಲ ಹೋಗಿ ಡ್ರೈ ಆಗಿಬಿಟ್ಟಿದೆ ಬ್ರೋ. ಡ್ರೈ ಆಯಿತು ನಿಜವಾಗ್ಲೂ. ಯಾಕಂದರೆ ಬ್ರೋ ಫ್ರೆಂಡ್ಸ್, ನಿಮಗೂ ಹೇಳ್ತೀನಿ, ಯಾಕಂದರೆ ಏನು ಅನುಭವಿಸಿದ್ದೀರಿ, ಅದರಿಂದ ನಮಗೆ ಟೆನ್ಷನ್ ಆಗ್ತಿರೋದು ಅಷ್ಟೇ. ಹಿಂದೆ ಮುಂದೆ ನೋಡ್ತಾ ಇದ್ದೀವಿ, ಬೇಡ ಇನ್ಮೇಲೆ ಅಂತ ಅಂದ್ಬಿಟ್ಟು. ಅಣ್ಣ ಯಾರಾದರೂ ಇದ್ರೆ ಮಾತಾಡ್ಕೊಂಡು ಸೆಟಲ್ ಮಾಡ್ಕೊಳೋಣ. ಡೋಂಟ್ ಟ್ರೈ ಟು ಸಿ ಮೀ. ಇದು ನೋಡಿಲ್ಲ ಬ್ರೋ. ಡೋಂಟ್ ಟ್ರೈ ಟು ಸಿ ಮೀ. ಯಪ್ಪು ಬ್ರೋ ಬನ್ನಿ. ಇಲ್ಲಿಂದ ಹೋಯ್ತು ಇದು ಇದೆ. ನೋಡೋದಾ? ಫ್ರೆಂಡ್ಸ್, ಇವರು ಬ್ಲ್ಯಾಕ್ ಕಲರ್ ಈ ಕಡೆ ಬಂದವಾಗ ಏನೋ ಬ್ಲ್ಯಾಕ್ ಕಲರ್ ಆಗಿ ಹೋಯ್ತು ಅಂತವ್ರೆ. ನಾನು ನೋಡಿಲ್ಲ. ಡೇಂಜರ್ ಸಿಂಬಲ್ ಕೊಡ್ತವ್ರೆ ಅಲ್ವಾ? ಅದು ಎಷ್ಟು ನೀಟಾಗಿ ಬ್ರೋ. ನಿಜ ಹೇಳ್ಬೇಕಂದ್ರೆ ಪ್ರೊಫೆಷ್ನಾಲಿಟಿ ಇದೆಲ್ಲ. ಅಲ್ಲಿ ನೋಡು, ಅದು ನೋಡಿ. ಜೂನ ಏನು ಗೊತ್ತಾವ? ಇವಾಗ ಎಕ್ಸಾಂಪಲ್ ಆ ರೂಮ್ ಇಟ್ಕೊಳ್ಳಿ. ಅದರಲ್ಲಿ ಒಂದು ಇಬ್ಬರು ಇದ್ದಾರೆ. ಆ ರೂಮ್ ಹತ್ರ ಎಂಟ್ರಿ ಕೊಡ್ತಿದ್ದೀರಿ ಅಂತಂದ್ರೆ ಪಟ್ ಅಂತ ಕಡ್ಡಿಯಲ್ಲಿ ತಲೆ ಹೊಡೆಯೋಣ ಅಂತ ಎಕ್ಸಾಂಪಲ್ ಅಷ್ಟೇ.
ಅದು ನಡೀತು ಅಂದರೆ ಹೆಂಗೆ ಮಾಡೋಣ? ಅದೇ ಅಲ್ವಾ. ಅಲ್ಲ ಬ್ರೋ, ಎಲ್ಲ ರೆಡ್ ಕಲರ್ ಇದೆ, ಏನಾದರೂ ಬ್ಲಡ್ಡಿಂದ ಮಾಡಿರೋದು ಇದೆ ಏನಾದರೂ? ಅಲ್ಲ ಅಲ್ವಾ? ಏನಂತೀವಿ? ಹೊರಗಡೆ ಫುಟ್ಪ್ರಿಂಟ್ ಕಳಿಸಿದೆ ಅಣ್ಣ ನೋಡಿ. ಯಾರಾದರೂ ಇಲ್ಲಿ ಅಡ್ಡ ಹಾಕ್ಕೊಂಡು ನೀವು ಬಂದು ನಾವು ಡಿಸ್ಟರ್ಬ್ ಮಾಡಿದರೆ ದಯವಿಟ್ಟು ಒಂದು ಸೌಂಡ್ ಕೊಡಿ. ನಿಮ್ಗೆ ಡಿಸ್ಟರ್ಬ್ ಮಾಡೋದು ಬೇಡ. ನಾವೇನೋ ಇಂಟೆನ್ಷನು, ನಾವೇನಕ್ಕೋಸ್ಕರ ನಾವು ಬಂದಿದ್ದೀವಿ. ನಿಮಗೆ ತೊಂದರೆ ಕೊಟ್ಟು ನಮಗೂ ತೊಂದರೆ ಆಗೋದು ಬೇಡ. ಬನ್ನಿ. ಹಾಂ ಹಾಂ, ಯಾರು ಇರೋದು? ನಾನು ನಿಮ್ಮನ್ನು ನೋಡಿದ್ದೀನಿ, ಖಂಡಿತ ನೋಡಿದ್ದೀನಿ. ಸೊ ಫ್ರೆಂಡ್ಸ್, ಆ್ಯಕ್ಚುಲಿ ನೀವು ಯೋಚನೆ ಮಾಡ್ತಾ ಇರ್ಬೋದು ಏನಕ್ಕೆ ಇಷ್ಟೆಲ್ಲ ಯೋಚನೆ ಮಾಡಿಕೊಂಡು ಹಿಂದೆ ಮುಂದೆ ಮತ್ತು ಎಕ್ಸ್ಪ್ಲೋರ್ ಮಾಡೋಕ್ಕೆ ಅಂತಂದ್ಬಿಟ್ಟು. ತುಂಬ ಸಲ ನೀವೇ ಬೈದಿದ್ದೀರಾ ನನ್ನ ಹೌದು, ಆ ಥರ ಬರಬೇಡಿ, ದುಡುಕ್ಬೇಡಿ ಅಂತಂದ್ಬಿಟ್ಟು. ಬಟ್ ಅವಾಗ ನನಗೆ ಗೊತ್ತಾಗಲಿಲ್ಲ, ಇವಾಗ ಅನುಭವಿಸಿದ್ದೀನಿ, ಗೊತ್ತಾಗಿದೆ ಸ್ವಲ್ಪ. ಯಾರು? ಹಲೋ, ಇಲ್ಲೇ ಇದೆಯಲ್ವ ಬ್ರೋ, ಆದರೆ ನಮ್ಮ ಮುಂದೆನೇ ನಡೀತಿದೆ ಅದು. ನಮಗೊಂದು ಕ್ಲಾರಿಟಿ ಆಯಿತಾ? ಬರಬೇಕು ಅಂತಂದರೆ ತಿರುಗಿ ಈ ಬಿಲ್ಡಿಂಗ್ನ ಒಂದ್ಸರಿ ಚೆಕ್ ಮಾಡಿಕೊಂಡು ಯಾರಾದರೂ ಇಲ್ಲಿಗಲ್ ಪರ್ಸನ್ಸ್ ಇದ್ದಾರಾ ಇಲ್ವಾ ಒಂದು ಕ್ಲಾರಿಟಿ ತೊಗೊಂಡು ನಾವು ಬಂದಿರೋ ಕೆಲಸ ಮುಗಿಸೋಣ. ನಾನು ಅಣ್ಣ, ಇದ್ರ ಬದಲು ನೀವು ನಮ್ಮ ಎದುರುಗಡೆ ಬಂದು ನಿಮಗೆ ನಮ್ಮಿಂದ ಏನು ತೊಂದರೆ ಆಗ್ತಿದೆಯೋ ಅದನ್ನು ತಿಳಿಸಿ. ನಮಗೇನಾದರೂ ತೊಂದರೆ ಅನ್ನೋ ಫೀಲ್ ಬರ್ತಿದೆ ಅಂತಂದರೆ ನಾನು ತಿಳಿಸ್ತೀನಿ. ನೆಕ್ಸ್ಟ್ ಟೈಮ್ ಬೇಕಾದರೆ ನಾನು ಈ ವಿಡಿಯೋಸ್ ಪ್ಲ್ಯಾನ್ ಇಟ್ಕೊತೀನಿ. ನಿಮ್ಗೇನಾದರೂ ಪರ್ಸ್ನಲ್ ಬ್ರೋ, ಮನುಷ್ಯ ಅಲ್ಲ ಬ್ರೋ, ಬ್ರೋ 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 ಮನುಷ್ಯ ಅಲ್ಲ, ಕನ್ಫರ್ಮ್ ಮನುಷ್ಯ ಅಲ್ಲ. ಏನು ಗೊತ್ತಾ, ಅದು ನಮ್ಮ ಮುಂದ್ಗಡೆನೇ ಇದೆ, ಕಾಣಿಸ್ತಿಲ್ಲ ಅಷ್ಟೇ. ಸೌಂಡ್ ಅಲ್ಲಿಂದನೇ ಬರ್ತಿದೆ, ಸ್ಟೆಪ್ಸಿಂದನೇ ಬರ್ತಿದೆ. ಸ್ಟೆಪ್ಸಿಂದನೇ ಬರ್ತಿದೆ, ಅದು ನಮ್ಮನ್ನು ನೋಡ್ತಿದೆ. ಗೊತ್ತಾ ಬ್ರೋ? ಸೇಮ್ ಅದೇ ಪೊಸಿಷನಲ್ಲಿ ಲೈಟ್ ಹಾಕಿ ಇಲ್ಲಿ ನೋಡಿ, ಗ್ರೈನ್ಸ್ ಬರ್ತಿದೆ, ಫ್ಲಿಕರಿಂಗ್ ಆಗ್ತಿದೆ ಕ್ಯಾಮ್ರಾ. ನೆಗೆಟಿವ್ ಎನರ್ಜಿ ಇದೆ ಬ್ರೋ. ಕಾನ್ಫಿಡೆಂಟ್ ಏನಕ್ಕೆ ಬ್ರೋ ಹಿಂಗಾಯಿತು ನನ್ನ ಪರಿಸ್ಥಿತಿ? ಫ್ರೆಂಡ್ಸ್, ನಮಗೆ ಆಗಿರೋದು ಮೇನ್ ಪ್ರಾಬ್ಲಮ್ಮು ಭಯ ಅಲ್ಲ, ಜವಾಬ್ದಾರಿ. ಇದು ನಮ್ಮನ್ನು ಹಿಂದೆ ಮುಂದೆ ಯೋಚನೆ ಮಾಡೋಕ್ಕೆ ಅಡ್ಡ ಆಗ್ತದೆ. ಇದು ಕರೆಕ್ಟ್ ಅಲ್ವಾ? ಅದೇ ಭಯ ಜವಾಬ್ದಾರಿ. ಹೌದು, ನನಗೂ ರೀಸೆಂಟಾಗೇ ಸ್ಟಾರ್ಟ್ ಆಗಿದೆ, ಏನು ಮಾಡೋಕ್ಕಾಗಲ್ಲ, ಅದಕ್ಕೆ ಎದುರ್ಕೊಂತಿರೋದು.
ಭಯದಿಂದ ಅಲ್ಲ, ಬಟ್ ಏನಾದರೂ ನಮಗೆ ಆಗಿದ್ರೆ ಆಗುತ್ತೆ. ಅದೇ ಏನಾದರೂ ಆಗಿದ್ರೆ ಸಮಾಧಾನ ಜಾಸ್ತಿ ಜನ ಗೆಲ್ಲಬೇಕು. ಫ್ರೆಂಡ್ಸ್ ನಡೆಯುತ್ತಾರೆ ಸೌಂಡ್ ಕೇಳಿಸ್ತಿದೆ. ಇಲ್ಲಿಂದ ಬಂತು. ಬ್ರೋ ಇಲ್ಲಿಂದ ಬಂತು. ನನಗೆ ಕ್ಲಾರಿಟಿ ಇಲ್ಲ ಬ್ರೋ. ಇಲ್ಲೇ ತಾನೇ ಇಲ್ಲಿಂದ ಬಂತು ಬ್ರೋ. ಹೌದಾಯಿತು. ಆಯ್ತಲ್ಲ. ಇದು ಬ್ರೋ ಬನ್ನಿ ಬ್ರೋ. ಇವಾಗ ನಾವು ಈ ಕಾಣಿಸ್ತಾ ನಿಮ್ಗೂ? ಇಲ್ಲಾಂದರೆ ನನ್ನ ಇಮ್ಯಾಜಿನೇಷನ್ ಗೊತ್ತಿಲ್ಲವ. ಟಕ್ಕಂತ ಏನೋ ಹೋಗ್ತಿರೋ ತಗ. ಏನು ಬ್ರೋ, ನೀವು ಯಾವ ಪ್ರಾಮಿಸ್ ಹೇಳಿದ್ರೆ ಆ ಪ್ರಾಮಿಸು ಸೀರಿಯಸ್ ಆಗಿ ನೋಡಿ. ಮನುಷ್ಯ ಹಿಂಗೆ ಪಾಸ್ ಆಗಲ್ಲ. ನೀವು ಯಾವ ಪ್ರಾಮಿಸ್ ಇಕ್ಕಿದ್ರೆ ಆ ಪ್ರಾಮಿಸ್ ಬ್ರೋ. ಸೀರಿಯಸ್ ಮನುಷ್ಯ ಹಿಂಗೆ ಹೋಗ್ತಿದ್ದಾನೆ ಬ್ರೋ. ನಿಧಾನಕ್ಕೆ ನಿಜವಾಗ್ಲೂ ನನಗೆ ಲೈವ್ ಆಗಿ ಕಣ್ಣು ಕಾಣಿಸಿದೆ ಇವಾಗ ಇಲ್ಲಿ. ಮನುಷ್ಯ ಹೆಂಗೆ ಹೋಗ್ತಾನೆ ಬ್ರೋ? ಇಲ್ಲಿ ಮನುಷ್ಯ ರೂಪ. ಅಲ್ಲಿಂದ ಬರ್ತಾ ಇದ್ದೀನಿ ನಾನು. ಅಲ್ಲಿಂದ ಬರಬೇಕಾದ್ರೆ ಇಲ್ಲಿಂದ ಹಿಂಗೆ ಸ್ಲೋ ಮೋಷನಲ್ಲಿ ವಾಕ್ ಮಾಡ್ಕೊಂಡು ಹಿಂಗೆ ಬಂದಿರೋದಲ್ಲ. ಸೀರಿಯಸ್ ಆಗಿ ನೀವು ನಾನು ಹೇಳ್ತಿರೋಲ್ಲ, ನೀವು ಯಾವ ಪ್ರಾಮಿಸ್ ಸಿಕ್ಕಿದ್ರೆ ಆ ಪ್ರಾಮಿಸ್ ನನಗೆ ಅದು ಕನ್ಫರ್ಮ್ ಆಗಿ ಫೀಲ್ ಆಗುತ್ತೆ. ಬಟ್ ನಾನೇನಕ್ಕೆ ಸ್ವಲ್ಪ ಟೆನ್ಷನ್ ಆಗಂದ್ರೆ ಇಲಿಗಲ್ ಪರ್ಸನ್ಸ್, ಅದಕ್ಕೆ ಭಯ. ಬಟ್ ಇಲ್ಲಿ ಏನು ಕ್ಲಾರಿಟಿ ಸಿಗ್ತಾ ಇಲ್ಲ ಬ್ರೋ. ಅದಕ್ಕೆ ಬ್ರೋ ಬರೋದು ಬಂದ್ರೆ ಇದು ಯಾಕೆ ಇಟ್ಟಿರೋದು ನನಗೆ ಅರ್ಥ ಆಗ್ತಿಲ್ಲ. ಅಲ್ಲ ಬ್ರೋ, ಇದು ಮಾಡಿದ್ದಾರೆ ಓಕೆ, ಇದು ಯಾಕೆ ಇಟ್ಟಿದ್ದಾರೆ ಅಂತ. ಈ ಸ್ವಲ್ಪ ಅಲ್ಲಿ ಹೋಗೋಕ್ಕೂ ಆಗಲ್ಲ, ಇರೋಕ್ಕಾಗಲ್ಲ ಅಲ್ಲ. ಸರ್ಕಸ್ ಮಾಡ್ತವ್ರೆ. ನಾವು ಆ್ಯಕ್ಚುಲಿ ಬಂದಿರೋದು ನಾವು ಮಾಡ್ತಾ ಇಲ್ಲ ಬ್ರೋ. ನಮಗೆ ಇಲ್ಲಿ ಬೇರೆ ನಡೀತಿದೆ, ಅದರಿಂದ ಟೆನ್ಷನ್ ಆಗಿಬಿಟ್ಟು ನಾವು ಏನು ಮೇಲೆ ಏನಿದೆ ಇನ್ನೊಂದು ಫ್ಲೋರಾ. ಅದಕ್ಕೊಂದು ಕ್ಲಾರಿಟಿ ತಗೊಂಡ ಬ್ರೋ. ಏನೇಳಿ ನೀವು ಇಲ್ಲೇ ಇದ್ದೀರಾ ನನಗೆ ಗೊತ್ತಾಗ್ತಿದೆ. ಇಲ್ಲೇ ಎಲ್ಲೋ ಇದ್ದೀರಾ. ಮೇಲೆ ಹೋಗೋಣ ಅಣ್ಣ. ನೋಡಿ, ನಮಗೆ ಈ ಕನ್ಫ್ಯೂಷನಲ್ಲಿ ಟೆನ್ಷನ್ ಜಾಸ್ತಿ ಆಗ್ತಿದೆ. BP ಮಾತ್ರೇನೂ ತೊಗೊಂಬಂದಿಲ್ಲ, ಅರ್ಥ ಮಾಡ್ಕೊಳ್ಳಿ. ಯಾರಾದರೂ ಇದ್ದರೆ ಎದುರುಗಡೆ ಬಂದುಬಿಡಿ. ಇಲ್ಲ ಫೈಟೇ ಆಪ್ಷನ್ ಅಂತಂದರೆ ಹೇಳಿ, ನೆಕ್ಸ್ಟ್ ಟೈಮ್ ಮೀಟ್ ಮಾಡೋಣ, ನಾವು ಹೋಗ್ತೀರಿ. ಏನಂತೀರಪ್ಪ? ಅಷ್ಟೇ. ಸದ್ಯಕ್ಕೆ ನಾವು ನಿಮಗೆ ಫೈಟ್ ಮಾಡೋ ಮೂಡಿಲ್ಲ ಬ್ರೋ. ಯಾರೋ ನನಗೆ ಈ ಕಡೆಯಿಂದ ಬಂತು. ಯಾರದು? ಹಾಂ ಬಿಲ್ಡಿಂಗ್ ಅಲ್ಲ ಬ್ರೋ. ಹಾಂ, ಒಂದೊಂದು ರೂಮ್ ಒಳಗಡೆ ಎಷ್ಟೆಷ್ಟು ರೂಮ್ ಇದೆ, ಅದರೊಳಗಡೆ ಎಷ್ಟೆಷ್ಟು ರೂಮ್ಸ್ ಇದೆ ನೋಡಿ ಅಲ್ವಾ? ಬ್ರೋ, ಕಮ್ಯುನಿಕೇಟ್ ಮಾಡಬೇಕು ನೀವು. ಬ್ರೋ, ನನಗೆ ಕ್ಲಾರಿಟಿ ಇದೆ. ಅಲ್ಲ, ಕಮ್ಯುನಿಕೇಟ್ ಅವ್ರ ಮಗ ಸಾಯಿಸಿರೋದು ಅದು ಮಾತ್ರ ಗೊತ್ತು. ಆ ಪೇರೆಂಟ್ಸ್ ಜೊತೆ ನೀವು ಕಮ್ಯುನಿಕೇಟ್ ಮಾಡಿದ್ರೆ
ಏನಾದರೂ ತಿಳ್ಕೊಬೋದು ಅಂತ ನಾನು. ಅದಕ್ಕೆ ಬ್ರೋ ಬಂದಿರೋದು. ಬಿಡೋದು ಬೇಡ, ಬಟ್ ನಮಗೆ ಮೈಂಡ್ ಡಿಸ್ಟರ್ಬ್ ಆಗ್ತಿರೋದೇನೆ. ಯಾರೋ ಇದ್ದಾರೆ, ಅದೊಂದು ಕ್ಲಾರಿಟಿ ಟೆರೆಸ್ ಬಂದರೆ ಮೇಲೆ ನೋಡ್ಬಿಡೋಣ ಬಾ. ನಂತರ ಸೌಂಡ್ ಕೆಲಸ. ನೋಡಿ, ನೀವೇನಕ್ಕೆ ಈ ಥರ ನಮ್ಮನ್ನು ಆಟ ಆಡಿಸ್ತಿದ್ದೀರಾ? ಇಲ್ಲೇನೋ ಬಂತು, ವಾಕ್ ಮಾಡ್ತಿದ್ದು ನನಗೆ ಗೊತ್ತಾಗ್ತಿಲ್ಲ. ಇಲ್ಲಿ ವಾಕ್ ಮಾಡಿರೋ ಇಲ್ಲಿ ಮೇಲೆ ವಾಕ್ ಮಾಡ್ತಿದ್ರು, ಸ್ಟೆಪ್ಸ್ ಹತ್ತಿದ್ರು. ಯಾರೋ ನಡೀತಿರೋ ಸೌಂಡ್ ನಮ್ಗೆ ಕ್ಲಿಯರಾಗಿ ಕೇಳಿಸ್ತಿದೆ. ಓ ಮೈ ಗಾಡ್, ಇಷ್ಟು ದೊಡ್ಡ ಮನೇನ? ಇಲ್ಲಿಲ್ಲ ಬ್ರೋ, ಯಾರು ಇಲ್ಲ ಬ್ರೋ. ಮೇಲೆ ಹೋಗ್ಬಾರ್ದಂತ ನನಗೆ. ಮೇಲೆ ಹೋಗ್ಬೇಡ್ದ? ಏನಾದರೂ ಆಪತ್ತು ಗೀಪತ್ತು? ಏನಾಯ್ತು ಬ್ರೋ? ಸೀರಿಯಸ್ ಆಗಿ ಯಾರೋ ಓಡ್ ಬಂದಂಗೆ ಆಯ್ತು ಬ್ರೋ. ಸೀರಿಯಸ್ ಆಗಿ ಏನೋ ಸೌಂಡ್ ಬಂತು ನನಗೆ, ಓಡ್ ಬಂದಂಗೆ ಆಯಿತು. ನೀವು ಯಾರೋ ನಮಗೆ ಕಾಣಿಸ್ತಿಲ್ಲ, ಅದೇ ನನಗೆ ಅರ್ಥ ಆಗ್ತಿಲ್ಲ. ಇಲ್ಲಿ ನಮ್ಮ ಕೆಲಸನ ನಮ್ಮನ್ನು ಮಾಡೋಕ್ಕೆ ಬಿಡ್ತಾ ಇಲ್ಲ, ನೀವು ನಮ್ಮನ್ನು ಡೈವರ್ಟ್ ಮಾಡ್ತಿದ್ದೀರಾ ಅಂತ ನನಗೆ ಕ್ಲಿಯರಾಗಿ ಅರ್ಥ ಆಗ್ತಿದೆ. ಇದು ಮನುಷ್ಯರ ಇಲ್ಲಾಂದರೆ ಏನಾದರೂ ಎನರ್ಜಿನ ನಮಗೆ ಕ್ಲಾರಿಟಿ ಸಿಗ್ತಾ ಇಲ್ಲ. ಸೊ ಅದರಿಂದ ಒಂದು 5 ನಿಮಿಷ ಟೈಮ್ ಕೊಡಿ, ನಾವೊಂದು ಕ್ಲಾರಿಟಿ ತೊಗೊತೀವಿ ಬ್ರೋ. ಆ ರೂಮ್ ಐತೆ ಗೊತ್ತಾ, ಫಸ್ಟ್ ರೂಮು. ಅಲ್ಲಿ ಲೈಟ್ ಏನಾದರೂ ಇದೆಯಾ? ಲೈಟ್ ತೆಗೀರಿ ನೀವು. ಅರೆ ನಮ್ಮ ಲೈಟು, ಬಟ್ ಅಲ್ಲೇನೋ ಕೈ ಬಂದು ಹಿಂಗೆ ಹೋದಂಗೆ ಶಾಡೋ ಕಾಣಿಸ್ತಾ. ಇಲ್ಲ, 100% ಕಾಣಿಸ್ತು ಈ ರೂಮ್ ಹತ್ರ. ಬ್ರೋ ಅಲ್ಲಿಂದನೇ ಬಂದಿರೋ ನಾವು. ಇಲ್ಲ ಬ್ರೋ, ಮೇಲೆ ಫಿನಿಶ್ ಮಾಡೋಣ. ನೋಡಿದ್ಯಾ ಬ್ರೋ? ತಲೆಗೆ ಅಲ್ಲಿ ವಾಟರ್ ಬ್ರೋ ಕಾಣಿಸ್ತಿಲ್ಲ, ಎಷ್ಟು ಹಿಂದೆ ವಾಟರ್ ಕಾಣಿಸ್ತಿಲ್ಲ. ಮಾಡ್ತಾ ಇದೆ, ಡೈವರ್ಟ್ ಮಾಡ್ತಾ ಇದ್ದಾರೆ. ನಿಮ್ಗೆ ಹೆಂಗೆ ಅನಿಸ್ತಿದೆ? ಅದೇ ಅನಿಸ್ತಿದೆ ನನಗೆ ಬ್ರೋ. ಇದು ಇನ್ನೊಂದು ರೂಮ್ ಇದೆ, ಸಿಂಗಲ್ ಬೆಡ್ರೂಮು. ನಾವು ಬಂದಿರೋ ಕೆಲಸ ಆಗ್ತಿಲ್ಲ. ನಾನು ತುಂಬ ಎಮೋಷ್ನಲಿ ಕನೆಕ್ಟ್ ಆಗಿ ಮಾತಾಡೋಣ ಅಂತ ಬಂದಿರೋದು. ನಿಮ್ಮ ಹತ್ರ ಹೇಳಿಲ್ವ ನಾನು? ಒಂದು ಹೆಲ್ಪ್ ಮಾಡ್ತೀರಾ ನನಗೆ? ಹೇಳಿ ಬ್ರೋ. ಇಲ್ಲ, ನಮ್ಮ ಪೇಷನ್ಸ್ ಇರೋ ಗಂಟ ನಾವು ಸೈಲೆಂಟ್ ಆಗಿರ್ತೀರಿ, ಅದಾದ್ಮೇಲೆ ಏನು ಮಾಡೋಕ್ಕಾಗಲ್ಲ ಬ್ರೋ. ಯಾರು ಪಾಸ್ ಆಗಿರೋದು? ಯಾರಾದರೂ ಇದ್ದೀರಾ? ನೋಡ್ಕೊಳ್ಳಿ. ಯಾರೋ ಹೋಗಿರೋ ಥರ ಅನ್ನಿಸ್ತು. ಏನು ನಾನೇನು ಅಂತೀನಿ ಅಂತಂದರೆ, ಕ್ಯಾಮ್ರಾ ನೀವು ನಂಬಲ್ಲ ಸೀರಿಯಸ್ ಆಗಿ. ಇವಾಗ ನನಗೆ ಅದು ನಡೀತು. ಏನಾಯಿತು? ನಿಮಗೆ ಎಕ್ಸಾಂಪಲ್ ಕೊಟ್ಬಿಡ್ಲ? ನೀವು ಅಲ್ಲಿ ಹೋಗ್ತಿದ್ದೀರಾ, ನಾನು ನಿಮ್ಮ ಹಿಂದೆ ಬರ್ತಾಯಿದ್ದೀನಿ, ಹಿಂದುಗಡೆ ಲೈಟಾಗಿ ಹಿಂಗೆ ಅಂದಂಗೆ ಫೀಲ್ ಆಯಿತು. ಟಚ್ ಆಗಿರೋ ಫೀಲ? ಟಚ್ ಆ್ಯಂಡ್ ಲಿಟ್ರಲಿ ನನಗೆ ಯಾರೋ ನನ್ನ ಟಚ್ ಮಾಡಿರೋ ಫೀಲ್ ಬಂತು. ನಾನು ತಿರುಗ್ತೀನಿ, ಯಾರೂ ಇಲ್ಲ. ಸೀರಿಯಸ್ ಆಗಿ ಬ್ರೋ. ಇಲ್ಲಿ ಏನು ಅಮ್ಮ, ಇಲ್ಲಿ ಯಾರು ಇದ್ದಾರೋ ಗೊತ್ತಿಲ್ಲ,
ನೀವಿಬ್ಬರು ಇಲ್ಲೇ ಇದ್ದೀರಾ ಅಂತ ನಾವು ತಿಳ್ಕೊಂಡೆ ಇಷ್ಟು ದೂರ ಬಂದಿದ್ದೀವಿ. ನಿಮಗೇನೋ ಒಂದು ಸಹಾಯ ಮಾಡೋಕ್ಕೆ ಬಂದಿದ್ದೀವಿ. ನಾವಿಬ್ಬರೇ ಕಾಣಿಸ್ತಿರ್ಬೋದು ನಿಮಗೆ, ಬಟ್ ನಮ್ಮ ಹಿಂದೆ ಜಾಸ್ತಿ ಜನ ನಿಮ್ಮನ್ನು ನೋಡೋಗೆ ಇದ್ದಾರೆ. ನಿಮ್ಮ ನೋವನ್ನ ಅರ್ಥ ಮಾಡ್ಕೊತಾರೆ. ಯಾರಿದ್ದೀರಾ ಅದು ಆಚೆ ಬಂದು ಪ್ಲೀಸ್ ನಮಗೇನು ತೊಂದರೆ ಕೊಡಬೇಡ ಪ್ಲೀಸ್. ಬೇಡ ಕೆಳಗಡೆ ಹೋಗೋಣ ಬನ್ನಿ. ಓಕೆ. ಅಯ್ಯೋ ನಾನು ಏನಕ್ಕೋ ಸ್ಟ್ರಕ್ ಆಗ್ತಿದ್ದೀನಿ ಬ್ರೋ. ಏನಕ್ಕಂತ ಅರ್ಥ ಆಗ್ತಿಲ್ಲ, ನನಗೆ ಕ್ಲಾರಿಟಿ ಸಿಗ್ತಾ ಇಲ್ಲ. ಏನಕ್ಕಂತ ಏನಾಯ್ತು ಬ್ರೋ? ವಾಮಿಟ್ ಫೀಲ್ ಏನಾದರೂ ಆಗ್ತಿದೆಯಾ? ಅಲ್ಲ ಅದು ಒಂಥರ ಇಚಿಂಗ್ ಥರ ಬ್ರೋ. ಏನು ಮೈಂಡ್ ಸೆಟ್ಟು ಸ್ಟ್ರಕ್ ಆಗ್ತಿದೆ, ಏನು ಆಗ್ತಿಲ್ಲ, ಕ್ಲಾರಿಟಿ ಇಲ್ಲ. ಬಿಡಿ ಬ್ರೋ, ನಾವು ಬಂದಿರೋದು. ನಾನೇನು ಅಂದ್ಕೊಂಡಿದ್ದೀನಿ ಗೊತ್ತಾ? ನಾವು ಬಂದಿರೋ ಕಾರಣ ಮರ್ತೋಗಿ ಬೇರೆ ಬೇರೆನೂ ಮಾಡ್ತಿದ್ವಿ. ಅದಕ್ಕೆ ನಾನು ಹೇಳ್ತಿರೋದು ಡೌಸಿಂಗ್ ನರ್ಸಿಂದ ಕಾನ್ವರ್ಸೇಷನ್ ಮಾಡಿ ಅಂತ ನಾನು ಹೇಳ್ತಿರೋದು. ಅದು ಮೇನಾಗಿ ಮಾತಾಡೋಣ. ಯಾಕಂದರೆ ತುಂಬ ಆಸೆ ಪಡ್ಕೊಂಡು, ಹೌದು, ಕೆಲವೊಂದು ಡೌಟ್ಸು ಇಟ್ಕೊಂಡು ಬಂದಿರೋದು. ನನಗೊಂದು ಕೆಲವೊಂದು ಕ್ವಶನ್ಸ್ ಇದೆ. ಅದು ಇದು ಅರ್ಥ ನನಗೆ ಏನು ಅನಿಸ್ತಿದೆ, ಅವ್ನು ನಮ್ಮ ಹತ್ರ ಕಮ್ಯುನಿಕೇಟ್ ಆಗೋದು ರೆಡಿ ಇದ್ದಾನೆ. ಮೇಲ್ ಕೈ ಹಿಂಗೆ ಬರ್ತಿದೆ. ಟೈಮ್ ವೇಸ್ಟ್ ಮಾಡೋದು ಬೇಡ. ಡೌಟಿಂಗ್ ರಸ್ತೆಗೆ ಸ್ಟಾರ್ಟ್ ಮಾಡಿ. ಎಲ್ಲಿ ಮಾಡೋಣ? ಇದೇ ಇದೇ ಬೇಕಂತೀಯಾ? ಬೆಟರ್. ಅದು ಇನ್ನೂ ಚೆನ್ನಾಗಿದೆ ಬ್ಯಾಕ್ಗ್ರೌಂಡು. ಡು ನಾಟ್ ಟ್ರೈ ಟು ಸೀ ಮೀ ಅಂದರೆ ಇದಕ್ಕೋಣ. ಸೊ ಫ್ರೆಂಡ್ಸ್, ಆ್ಯಕ್ಚುಲಿ ನಾನು ನಿಮ್ಮ ಮುಂಚೆ ಬ್ರೋ ಏನಕ್ಕೆ ಏನಾದರೂ ಫೀಲ್ ಏನಾದರೂ ಆಗ್ತಿದೆಯಾ? ಅದು ಇರಿಟೇಷನ್ ಥರ ಅನಿಸ್ತಿದೆ ಅಷ್ಟೇ. ಸರಿ ಬ್ರೋ, ನಾವು ಆದಷ್ಟು ಬೇಗ. ಯಾರು ಎಲ್ಲಿ ವಾಕ್ ಮಾಡ್ತೀರಾ ಫೀಲಿಂಗ್? ಅಲ್ಲಿ ವಾಕ್ ಮಾಡ್ತೀರಾ ಫೀಲಿಂಗ್? ನನಗೆ ಲೈಟಿಂಗಿಂದ ನನಗೆ ರಿಫ್ಲೆಕ್ಟ್ ಆಗ್ತಿರೋದ ಏನಂತ ಗೊತ್ತಿಲ್ಲ. ಹೊರಗಡೆ ಹೇಳೋದು ನಾ ಯಾರೋ ಮನುಷ್ಯ ಹೋದಂಗೆ ಕಾಣಿಸ್ತಾ ಅಂತ, ಇವಾಗ ನನಗೆ ಯಾರೋ ಹೋದಂಗೆ ಕಾಣಿಸಿದ್ರು. ಕ್ಲಾರಿಟಿ ಹಿಂಗೆ ತೊಗೊಳೋಣ ಇರಿ ಬ್ರೋ. ಸೊ ಫ್ರೆಂಡ್ಸ್, ಏನಂತಂದರೆ ನಿಮಗೆ ಮುಂಚೆ ನಾನು ತಿಳಿಸಿದ್ದೀನಿ. ಈ ಸ್ಟೋರಿ ಗೊತ್ತಾದ್ಮೇಲೆ, ಶಾರುಖ್ ಬ್ರೋ ಅವ್ರ ವಿಡಿಯೋ ನೋಡಾದ್ಮೇಲೆ ನಮಗೆ ಒಂದು ಬ್ರೋ ಸೀರಿಯಸ್ ಆಗಿ ಎಡ್ಡು ಬ್ರೋ, ಎಡ್ಡು ಎಲ್ಲಿ ಕ್ವಶನ್ ಕೇಳೋಕ್ಕೂ ಬಿಡ್ತಿಲ್ಲ. ಕ್ವಶನ್ಸ್ ಕೇಳೋಕ್ಕೂ ಬಿಡ್ತಿಲ್ಲ. ಸುಮ್ಮನೆ ಇದು ಯಾಕೋ ಡೈವರ್ಟ್ ಅನ್ನೋ ಥರ ಫೀಲು ಬೇಡ ಬ್ರೋ. ಅದು ವೀಕ್ ಆಗೋದು ಬೇಡ. ಬನ್ನಿ ಬ್ರೋ, ಪಕ್ಕ ಕಾಣಿಸ್ತಾ ಇದೇನಾ? ಪಕ್ಕ 100% ಬ್ರೋ. ನನ್ನ ತಂದೆ ಏನಾದರೂ ರೆಕಾರ್ಡ್ ಆಪ್ಷನ್ ಇದ್ದಿದೆ ಬ್ರೋ. ಏಟಾಯ್ತಾ ನನಗೆ? ಬಿತ್ತು ಬ್ರೋ ಕಾಲಿಗೆ. ಇದು ಸುಮ್ಮನೆ ಇಲ್ಲಿ ಬಿತ್ತು, ಜೋರಾಗಿ ಬಿತ್ತು ಬ್ರೋ. ಯಾವುದು ಇದಾಗಿದೆ ಬ್ರೋ, ಗಾಯ ಅಲ್ಲ, ಹಿಡ್ಕೊ ನೋಡಿ ಒಂದ್ಸರಿ. ಇದು ಅಪ್ಪ ಏನಾಗಿದೆ ಬ್ರೋ? ಸಣ್ಣ ಅಂತ ಬಿತ್ತು ಬ್ರೋ ಅದು ಇಲ್ಲಿ. ಬ್ರೋ ಎಲ್ಲ ಮಿಸ್ ಹೊಡಿದಿದೆ. ದಯವಿಟ್ಟು ಒಂದು 5 ನಿಮಿಷ ನಿಂತ್ಕೊಳ್ಳಿ. ನನಗೆ ಅರ್ಥ ಆಯಿತು, ಅರ್ಥ ಆಗ್ತಿದೆ. ನಿಮಗೇನೋ ಕೋಪ ಅನ್ನೋದು ಬರ್ತಿದೆ. ಅದನ್ನು ನಿಮ್ಮ ಹತ್ರದಿಂದನೇ ರಿಕ್ವೆಸ್ಟ್ ಮಾಡಿ ಕ್ಲಾರಿಟಿ ತೊಗೊತೀನಿ. ದಯವಿಟ್ಟು ಇದರಲ್ಲಿ ನಮಗೆ ನಿಮ್ಮ ಸಮಾಧಾನ ತಿಳಿಸಿ.
ಈ ಕಡೆಯಿಂದ ಫೋನ್ ಮಾಡ್ತೀನಿ. ನನಗೆ ಅರ್ಥ ಆಗ್ತಿದೆ. ಗ್ಯಾಪ್ ಆಯ್ತಲ್ವ ತುಂಬ ದಿನ, ನನಗೆ ಏನು ಮಾಡಬೇಕು ಅರ್ಥ ಆಗ್ತಿಲ್ಲ. ಕ್ವಶನ್ ಕೇಳಿ. ಸೊ ನನಗೊಂದು ಈ ವಿಡಿಯೋನ ನೋಡಾದ್ಮೇಲೆ ನನಗೊಂದು ಆಸೆ ಹುಟ್ಟುತ್ತೆ, ಮತ್ತು ಸ್ವಲ್ಪ ಎಮೋಷ್ನಲಿ ಕನೆಕ್ಟ್ ಆಗ್ತೀನಿ. ಇಲ್ಲ ಏನಾಯ್ತು ಬ್ರೋ, ಇದನ್ನು ಕಾಮಿಡಿ ಥರ ತೊಗೊಂಡ್ಬಿಡ್ತಾರ ಅಂತ ಒಂದು ಫೀಲು. ಬಟ್ 100% ಭೂಮಿ ಮೇಲೆ ಆನೆ. ಮತ್ತೆ ನಾನು ನೋಡಿದೆ ಬ್ರೋ, ಬಗ್ ನೋಡ್ತಿದ್ದಾರೆ, ನನ್ನ ಬಗ್ ನೋಡ್ತಿದ್ದಾರೆ ಬ್ರೋ. ಯಾರದು ನೋಡಿ, ನಾವು ಇಲ್ಲಿ ಏನೋ ಮಾತಾಡೋಕ್ಕೆ ಪ್ರಯತ್ನ ಪಡಬೇಕಾದ್ರೆ ನೀವು ಅಲ್ಲಿಂದ ಬಗ್ ನೋಡ್ತಿದ್ದೀರಾ. ನಾನು ಕ್ಲಿಯರಾಗಿ ನಾನು ನೋಡಿದ್ದೀನಿ. ಯಾಕೋ ಇದು ಡೈವರ್ಟ್ ಮಾಡ್ತಿರೋ ಥರ. ನಾವೇನೋ ಇಲ್ಲಿಂದ ಹೋಗ್ಬೇಕು ನಿಮ್ಮನ್ನ ನೋಡಿ ಎದುರ್ಕೊಂಡು. ಬ್ರೋ ನಾವು ಹಿಂಗಾದ್ರೆ ಡೌಸಿಂಗ್ ನರ್ಸಿಂದ ಕತೆಗೆ ಹೇಳ್ಬೇಕು. ಇಲ್ಲ ಬ್ರೋ, ನಮಗೆ ಅವ್ರು ಇಲ್ಲಿರೋಕ್ಕೆ ಬಿಡ್ತಾವ್ರ, ಇಲ್ಲ ನಾವು ಗುಡ್ ಪರ್ಸನ ಬ್ಯಾಡ್ ಪರ್ಸನ ಅಂತ ಅವ್ರಿಗೆ ಗೊತ್ತಾಗ್ತಿಲ್ವೋ ಏನೋ ಅಂತ ಗೊತ್ತಿಲ್ಲ. ಬಟ್ ನಾವೇನಂತ ಇದ್ರ ಮುಖಾಂತರ ಅವ್ರು ತಿಳ್ಸೋಣ, ಅವ್ರದ್ದು ಪ್ರಾಬ್ಲಮ್ ಏನಂತ ಇದ್ರ ಮುಖಾಂತರ ನಾವು ತಿಳ್ಕೊಳೋಣ. ಅಷ್ಟೇ. ಓಕೆ ಬನ್ನಿ. ಏನಾಯ್ತು ಬ್ರೋ? ಬ್ರೋ ಏನಕ್ಕೆ ಇರಲಿ, ಕ್ಯಾಪ್ಚರ್ ಆಗಲಿ. ಏನಾದರೂ ಕೆಳಗಡೆ ಕೂತ್ಕೊಂಡೇ ಮಾತಾಡೋಣ, ಕೇಳೋಣ. ಹಿಂಗೆ ಬೇಡ. ಹಾಂ ಬೇಡ ಬ್ರೋ, ಇಲ್ಲಿ. ಓಕೆ ಡನ್. ನೋಡಿ ಅಮ್ಮ, ನೋಡಿ ಸರ್, ಇಲ್ಲಿ ನಿಮಗೆ ತುಂಬ ದೊಡ್ಡ ಅನ್ಯಾಯ. ಯಾರಿಗೂ ಈ ಥರ ಆಗಬಾರ್ದು. ನಾವಂತ ಕೆಟ್ಟವ್ರಲ್ಲ, ನಿಮಗೆ ಕೆಟ್ಟದ್ದು ಭಾವಿಸೋಕ್ಕೂ ಬಂದಿಲ್ಲ. ನಿಮಗೆ ನಡೆದಿರೋಂಥ ಅನ್ಯಾಯನ ತಿಳ್ಕೊಂಡು ನಮ್ಮ ಕೈಯಲ್ಲಿ ಆದಷ್ಟು ಹೆಲ್ಪು, ಅದಕ್ಕಿಂತ ಮೇನಾಗಿ ನಿಮ್ಮ ಹತ್ರ ಒಂದು ಸಲ ಆದರೂ ಮಾತಾಡಬೇಕು ಅಂತ ಅಂದ್ಬಿಟ್ಟು ನಾವಾದರೆ ನಿಮ್ಮ ಮೇಲೆ ನಂಬಿಕೆ ಇಕ್ಕಿ ಇಲ್ಲಿಗಾದರೆ ಬಂದಿದ್ದೀರಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಮ್ಮಿಂದ ತೊಂದರೆ ಆಗಲ್ಲ. ದಯವಿಟ್ಟು ನಮ್ಮ ಸಿಚುವೇಶನ್ ಅರ್ಥ ಮಾಡಿಕೊಂಡು ನಮಗೂ ಏನು ತೊಂದರೆ ಕೊಡಬೇಡಿ. ಸೊ ನನಗೊಂದು 2-3 ತಿಳ್ಕೊಳ್ಳೋ ಅಂಥ ಕ್ವಶನ್ಸ್ ಇದೆ. ಡೌಸಿಂಗ್ ರಾಡ್ಸು ನಿಜ ಆಗಿದ್ದರೆ ಹಿಂಗೆ ಈ ರಾಡ್ಸ್ನ ಕ್ಲೋಸ್ ಮಾಡಿ, ಇಲ್ಲ ಅಂದರೆ ಈ ಥರ ಬಿಡಿಸಿ ಅಮ್ಮ. ಸೊ ನನ್ನ ಮೊದಲನೇ ಕ್ವಶನು, ಇಲ್ಲಿ ನಿಮಗೆ ತುಂಬ ದೊಡ್ಡ ಅನ್ಯಾಯ ನಡೆದಿದೆ. ಅದು ನಿಮ್ಮ ಸ್ವಂತ ಮಗ ಅವ್ರ ಕೈಯಲ್ಲೇ ಆಗಿರೋದಾ? 100% ನಮಗೊಂದು ಕ್ಲಾರಿಟಿ ಸಿಕ್ಕಿದೆ. ಬಟ್ ನಮಗೂ ಒಂದು ಆಸೆ ತಿಳ್ಕೊಳಕ್ಕೆ. ಸೊ ಕೋಪ ಪಡ್ಕೊಬೇಡಿ, ಅದು ನಿಮ್ಮ ಸ್ವಂತ ಮಗ ಅವರೇ ನಿಮಗೆ ಈ ಪರಿಸ್ಥಿತಿ ಮಾಡಿರೋದಾ? ಹೌದು ಆಗಿದ್ದರೆ ಹಿಂಗೆ ಕ್ಲೋಸ್ ಮಾಡಿ, ಇಲ್ಲಾಂದರೆ ಹಿಂಗೆ ಬಿಡಿಸಿ. ನಿಮ್ಮ ಸ್ವಂತ ಮಗನೇ ಮಾಡಿರೋದಾ? ನಿಜವಾಗ್ಲೂ ಶೇಕ್ ಆಗ್ತಿದೆ. ಸೊ ಥ್ಯಾಂಕ್ ಯು ನಮಗೆ ಮರ್ಯಾದೆ ಕೊಟ್ಟು ರೆಸ್ಪಾನ್ಸ್ ಮಾಡ್ತಿರೋದಕ್ಕೆ. ಸೊ ಇನ್ನೊಂದು ಇವಾಗ ಉಟ್ಕೊಂಡಿರೋಂಥ ಕ್ವಶನು, ನಾನು ಈ ಕಡೆ ತಿರುಗಿ ನೋಡ್ತೀನಿ, ನನಗೆ ಯಾರೋ ಮನುಷ್ಯರು ಹೋಗಿರೋ ಥರ ಬಗ್ ನೋಡಿರೋ ಥರ ಎಲ್ಲ ಕಾಣಿಸಿದ್ದಾರೆ. ಅದು ನೀವೇ ಆಗಿದ್ದರೆ, ನೀವೇ ನನಗೆ ಕಾಣಿಸಿದ್ರೆ ಹೌದು ಅನ್ನಿ, ಇಲ್ಲಾಂದರೆ ಇಲ್ಲ ಅನ್ನಿ. ಈ ರಾಡ್ನ ಬಿಡಿಸಿ, ಇಲ್ಲ ಅಂತ ಹೌದು ಆದರೆ ಈ ರಾಡ್ನ ಸೇರಿಸಿ. ನೀವೇ ನನ್ನ ಕಾಣಿಸಿರೋದು?
ಓ ಮೈ ಗಾಡ್. ಹೌದೇ ಬ್ರೋ. ಬಟ್ ಇನ್ನೊಂದು ಕ್ಲಾರಿಟಿ ಕೊಡಿ, ಏನಕ್ಕೆ ನಮ್ಮನ್ನು ಅಟ್ಯಾಕ್ ಮಾಡೋ ಥರ, ನಮ್ಮನ್ನು ಇಲ್ಲೇನು ತಿಳ್ಕೊಬಾರ್ದು ಅನ್ನೋ ಥರ ಡೈವರ್ಟ್ ಮಾಡ್ತಿದ್ದೀರಾ? ಇಲ್ಲಿ ಬೇರೆ ಏನಾದರೂ ತಪ್ಪಿದೆಯಾ, ಅದು ನಮಗೆ ಗೊತ್ತಾಗಬಾರ್ದು ಅಂತಂದ್ಬಿಟ್ಟು ನೀವೇನಾದರೂ ನಮ್ಮನ್ನು ಡೈವರ್ಟ್ ಮಾಡ್ತಿದ್ದೀರಾ? ಇಲ್ಲಿ ಬೇರೆ ಏನಾದರೂ ಅನ್ಯಾಯ ನಡೆದಿದೆಯಾ ನಿಮಗೆ? ಅನ್ಯಾಯ ನಡೆದಿದ್ರೆ ಹೌದು ಅನ್ನಿ, ಇಲ್ಲಾಂದರೆ ವಿರಾಟ್ನ ಬಿಡಿಸಿ ಇಲ್ಲ ಅಂತ. ಇಲ್ಲಿ ಬೇರೆ ಏನಾದರೂ ನಿಮಗೆ ಹೇಳ್ಕೊಳಕ್ಕಾಗ್ದಿರೋ ತುಂಬ ದೊಡ್ಡ ಅನ್ಯಾಯ ಏನಾದರೂ ನಡೆದಿದೆಯಾ? ಕರೆಕ್ಟು. ಸರಿ ಅಮ್ಮ, ಇಲ್ಲಿರೋರಿಗೆ ನಾನು ತುಂಬ ರಿಕ್ವೆಸ್ಟ್ ಮಾಡಿ ನಾನು ಕೇಳ್ಕೊತಾ ಇರೋದು, ನಮ್ಮ ಕೈಯಲ್ಲಿ ನಿಮಗೆ ಸಹಾಯ ಮಾಡಬೇಕು ಅಂತ ಅಂದ್ಬಿಟ್ಟೆ ನಾವು ಬಂದಿರೋದು. ಆ ಸಹಾಯ ನಮ್ಮ ಕೈಯಲ್ಲಿ ಆಗುತ್ತೆ ಅಂತಂದರೆ ಎಸ್ ಅನ್ನಿ, ಇಲ್ಲಾಂದರೆ ಈ ರಾಡ್ನ ಬಿಡಿಸಿ. ಆ ಸಹಾಯ ನಮ್ಮ ಕೈಯಲ್ಲಿ ನಿಮಗೆ ಮಾಡ್ಕೊಡೋಕ್ಕಾಗುತ್ತಾ? ಹೌದಾ ಇಲ್ವಾ? ನಿಮಗೆ ಕರೆಕ್ಟಾಗಿ ಅರ್ಥ ಆಯಿತೋ ಇಲ್ವಾ ಅಂತ ಗೊತ್ತಿಲ್ಲ. ನಿಮಗೆ ಬೇಕಾಗಿರೋ ಸಹಾಯ ನಮ್ಮ ಕೈಯಲ್ಲಿ ಇವಾಗ ನಿಮಗೆ ಮಾಡೋಕ್ಕಾಗುತ್ತಾ ಇಲ್ವಾ? ಅವ್ರಿಗೆ ಇಷ್ಟನೇ ಇಲ್ಲ ಅನಿಸ್ತಿದೆ ಬ್ರೋ ನಿಮ್ಮ ಸಹಾಯ. ನಮ್ಮ ಸಹಾಯ ನಿಮಗೆ ಬೇಕಾಗಿಲ್ವಾ? ಬೇಕಾಗಿಲ್ಲ ಅಂದರೆ ಹೌದು ಅನ್ನಿ, ಬೇಕಾಗಿದ್ದರೆ ಇಲ್ಲ. ಕನ್ಫ್ಯೂಷನ್ ಆಗ್ತಿದೆ ಬ್ರೋ ನನಗೆ. ನಮ್ಮ ಸಹಾಯ ನಿಮಗೆ ಬೇಕಾಗಿದ್ದರೆ ಹೌದು ಅನ್ನಿ, ಇಲ್ಲ ಅಂತಂದರೆ ಈ ರಾಡ್ನ ಬಿಡಿಸಿ. ನಮ್ಮ ಸಹಾಯ ನಿಮಗೆ ಬೇಕಾಗಿದೆಯಾ? ಬೇಕಾಗಿದ್ದರೆ ಹೌದು ಅನ್ನಿ ಬ್ರೋ. ಹಿಂಗಾದರೆ ಇನ್ನೂ ತಲೆ ಕೆಟ್ಟೋಗ್ಬಿಡುತ್ತೆ ಬ್ರೋ ನನಗೆ. ಆವಾಗಲೇ ಸಹಾಯ ಇಲ್ಲ ಅಂತ ಸ್ಟ್ಯಾಂಡರ್ಡ್. ಇವಾಗ ಸಹಾಯ ಬೇಕು ಅಂದರೆ ಇಮಿಡಿಯೇಟ್ ರಿಯಾಕ್ಷನ್ ಹಿಂಗೆ ನನಗೆ ಅರ್ಥ ಆಗ್ತಾ ಇಲ್ಲ. ಏನು ಬ್ರೋ ಏನಾದರೂ ಐಡಿಯಾ ಓಡಿಸಿ, ನನ್ನ ತಲೆ ಅರ್ಥ ಆಗ್ತಾಯಿಲ್ಲ. ನಮ್ಮ ಕೈಯಲ್ಲಿ ಸಹಾಯ ಮಾಡೋಕ್ಕಾಗುತ್ತಾ ಇವಾಗ ಅಂತಂದರೆ ನೋ ರಿಪ್ಲೈ. ಆಗಲ್ಲ ಅಂತ. ಸಹಾಯ ಬೇಕಾಗಿದೆಯಾ ಅಂತಂದರೆ ಎಸ್ ಬೇಕಾಗಿದೆ, ಇವಾಗ ಬೇಡ ಅಂತನಾ? ಅದೇ. ಬಟ್ ಈ ಫ್ಯೂಚರಲ್ಲಿ ಬೇಕು ಅಂತನಾ? ಅದೇ ಅನಿಸ್ತಿದೆ. ಇದು ನಿಮ್ಮ ಕೈಲಿ ಇಲ್ಲಿ ಇಬ್ಬರು ಇದ್ದಾರೆ, ಇಬ್ಬರು ಗಂಡ ಹೆಂಡತಿರು ಇದ್ದಾರೆ ಅಂತ ನನಗೆ ಗೊತ್ತು. ನಿಮಗೆ ನಾವಿಬ್ಬರಿಂದ ಇವಾಗ ಈ ಪ್ರೆಸೆಂಟ್ ಟೈಮಲ್ಲಿ ಸಹಾಯ ಬೇಕಂದರೆ ರೆಸ್ಪಾನ್ಸ್ ಕೊಡಬೇಕು. ಸಹಾಯ ಇನ್ ಫ್ಯೂಚರಲ್ಲಿ ಏನಾದರೂ ಬೇಕಂದರೆ ಎಸ್ ಅನ್ನಿ. ಫ್ಯೂಚರಲ್ಲಿ ಬೇಕಾ ಇಲ್ಲ ಇವಾಗಲೇ ಬೇಕಾ? ಬ್ರೋ ನನಗೇನು ಅನ್ನಿಸ್ತಿದೆ ಗೊತ್ತಾ, ಅವ್ರನ್ನ ಕನ್ಫ್ಯೂಷನ್ ಮಾಡ್ತಿದ್ದೀರಾ. ಇವಾಗ ಇದನ್ನೇನಂತ ತೊಗೊತೀರಾ? ಇವಾಗ ಸಹಾಯ ಬೇಕಂತಾನ, ಫ್ಯೂಚರಲ್ಲಿ ಸಹಾಯ ಬೇಕಂತಾನ? ಹೆಂಗೆ ಕನ್ವೆ ಮಾಡ್ತೀರಾ? ಸಪ್ರೇಟಾಗಿ ಕೇಳಿ ಬ್ರೋ, ನಮಗೂ ಒಂದು ಕ್ಲಾರಿಟಿ. ನಾನು ಅದೇ ಅಂತಿರೋದು. ಏನು ಗೊತ್ತಾ, ಸಹಾಯ ಬೇಕು ಅಂದರೆ ಇವಾಗ ಪ್ರೆಸೆಂಟ್ ಬೇಕು ಅಂದರೆ ಏನು ರೆಸ್ಪಾನ್ಸ್ ಇಡಬೇಡ. ಓಕೆ. ಏನೋ ಮಿಸ್ ಹೊಡಿತಿದೆ. ಕೇಳಿ ನನಗೆ ಕ್ಲಾರಿಟಿ. ಫ್ಯೂಚರಲ್ಲಿ ಬೇಕಂದರೆ ಎಸ್ ಅಂತ, ಅದು ಓಕೆ. ನಾನು ಕರೆಕ್ಟಾಗಿ ಕನ್ವೆ ಆಗಿಲ್ಲ. ಎಸ್ ಅಂತ ಬಂತು ಬ್ರೋ. ಇನ್ನೊಂದು ಸರಿ ಕೇಳ್ಬಿಡಿ ಬ್ರೋ, ನನ್ನ ಸ್ಯಾಟಿಸ್ಫ್ಯಾಕ್ಷನ್. ಮತ್ತೆ ಇನ್ನೊಂದು ಸಾರಿ ಕೇಳ್ತಿದ್ದೀವಿ, ನಾವು ಕನ್ಫ್ಯೂಷನಲ್ಲಿ ಇದ್ದೀವಿ, ನಮ್ಗೆ ಅರ್ಥ ಆಗಿಲ್ಲ ಮೇನ್ ಹೇಳ್ಬೇಕಂದ್ರೆ ಕ್ಲಿಯರಾಗಿ. ಬಟ್ ಇದು ಸ್ವಲ್ಪ ಆಕ್ರೋಶದಲ್ಲಿ ಬರ್ತಿರೋ ಥರ ವಾಯ್ಸ್. ಮತ್ತೆ ಕೇಳ್ಬಿಡು ಬ್ರೋ, ಕ್ಲಾರಿಟಿ ಸಿಗ್ಬಿಡ್ಲಿ. ಸರಿ, ನಿಮಗೆ ಸಹಾಯ ಬೇಕಂದರೆ ಇವಾಗಲೇ ಬೇಕಂದರೆ ಏನು ರೆಸ್ಪಾನ್ಸ್ ಕೊಡಬೇಡ ನಮಗೆ. ನಾವೇನಾದರೂ ಸಹಾಯ ಮಾಡೋಕ್ಕೆ ಇವಾಗಲೇ ಟ್ರೈ ಮಾಡ್ತೀವಿ. ಇಲ್ಲ ಇವಾಗ ಬೇಡ ಅಂದರೆ ಫ್ಯೂಚರಲ್ಲಿ ಏನಾದರೂ ಮತ್ತೆ ನಾವು ಇಲ್ಲಿ ಬಂದು ನಿಮಗೆ ಸಹಾಯ ಮಾಡಬೇಕಂದ್ರೆ ಎಸ್ ಅಂತ ಇವೆಲ್ಲ ಎರಡನ್ನ ಜೋಡಿಸಿ. ಅರ್ಥ ಆಯ್ತಾ? ಸಿಕ್ತು ಬಿಡು ಬ್ರೋ, ನನ್ನ ಕ್ಲಾರಿಟಿ ಗೊತ್ತಾಯ್ತಾ? ಕ್ಲಿಯರಾಗಿ. ಅಂದರೆ ಫ್ಯೂಚರಲ್ಲಿ ಏನೋ ಅದನ್ನ ಮತ್ತೆ ಬರಬೇಕು. ಅದೇ ನನಗೆ ಪಿನ್ ಪಾಯಿಂಟ್ ಮಾಡಿ ಹೇಳಿರೋದು. ಮತ್ತೆ ಬಂದು ಬ್ರೋ ಇನ್ನೊಂದು ಅಷ್ಟು ನಾನು ಜಾಸ್ತಿ ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ.
ಏನಂತಂದರೆ ಪ್ರೆಸೆಂಟ್ ಆ ಸಹಾಯನ ನಮ್ಮಿಬ್ಬರ ಕೈಯಲ್ಲಿ ಮಾಡೋಕ್ಕಾಗಲ್ವಾ? ಹಾಂ ಓಕೆ, ಹಾಂ ರೈಟ್. ನಾವಿಬ್ಬರು ಇನ್ನೊಂದು ಅದನ್ನು ನಾವು ಟ್ರೈ ಮಾಡಿ ನಾವು ಮಾಡ್ತೀನಿ ಅಂತಂದ್ರೂ ನಮಗೇನಾದರೂ ಎಫೆಕ್ಟ್ ಇದೆಯಾ? ಅದು ಇನ್ನೊಂದು ಹಾಂ ಎರಡು ಒಂದೇ ಕ್ವಶನು. ಪ್ರೆಸೆಂಟ್ ಇವಾಗ ನಾವು ಸಹಾಯ ಮಾಡೋಕ್ಕೆ ರೆಡಿ ಇದ್ದೀರಿ ಅಂತಂದರೆ ಅದರಿಂದ ನಮಗೇನಾದ್ರು ತೊಂದರೆ ಇದೆಯಾ? ತೊಂದರೆ ಆಗ್ತಿದೆ ಅಂತಂದ್ಬಿಟ್ಟು, ತೊಂದರೆ ಆಗುತ್ತೆ ಅಂತಂದ್ಬಿಟ್ಟು ಇವಾಗ ಬೇಡ ಅಂತಿದ್ದೀರಾ? ಇಷ್ಟು ಕೇಳಿ. ಓಕೆ, ನಾವಿಬ್ಬರು ಸೇರಿಕೊಂಡು ಇವಾಗ ನಿಮಗೆ ಏನಾದರೂ ಸಹಾಯ ಮಾಡಿದರೆ ನಮಗೆ ಏನಾದರೂ ತೊಂದರೆ ಆಗುತ್ತೆ ಅಂತ ನೀವು ಇವಾಗ ಬೇಡ ಅಂತ ಅಂತಿದ್ದೀರಾ? ರಿಸ್ಕ್ ತೊಗೊಳಕ್ಕೆ ನಾವು ರೆಡಿ. ನಾವು ಆದರೆ ರಿಸ್ಕ್ ತಗೊಳ್ಳೋಕೆ ನಾವು ರೆಡಿ. ಬಟ್ ನೀವೇನು ಅಂದ್ಕೊಂಡಿದ್ದೀರಾ? ಓಕೆ ಅಂದರೆ ಇವಾಗ ನಾವು ರಿಸ್ಕ್ ತಗೊಂಡು ನಿಮಗೆ ಸಹಾಯ ಮಾಡೋಕೆ ಇವಾಗಲೇ ನಾವು ಟ್ರೈ ಮಾಡ್ತೀವಿ, ಇಲ್ಲ ಅಂದರೆ ಇಲ್ಲ. ನಮಗೆ ಎರಡನ್ನ ಜೋಡಿಸಿ ಇವಾಗಲೇ ಮಾಡಿ ಅಂದರೆ, ಇಲ್ಲ ಅಂದರೆ ಎರಡನ್ನ ಸಪ್ರೇಟ್ ಮಾಡಿ. ಅದರಿಂದ ನಮ್ಗೇನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ ಬೇಡ ಅಂತಿದ್ದೀರಾ? ಇವಾಗ ನಾವಿಬ್ಬರಿಗೆ ಏನಾದರೂ ಸಹಾಯ ಮಾಡಿದ್ರೆ ಏನಾದರೂ ತೊಂದರೆ ಆಗುತ್ತಾ ಅಂತ ನೀವು ಅಂದ್ಕೊಂಡು ಬೇಡ ಅಂತಿದ್ದೀರಾ? ಅದಕ್ಕೆ ಎಸ್ ನೋನು ಗೊತ್ತಾಯ್ತಾ? ಸರಿ ತೊಗೊಳ್ಳಿ. ವೈಬ್ರೇಷನ್ ವೈಬ್ರೇಷನು, ಬಟ್ ಅವ್ರು ನೋಡಿ ಇದರಲ್ಲೂ ಒಂದು ನೋಡ್ತೀವಿ ತೋರಿಸಿದ್ರು. ಏನೇಳಿ ಒಂದು ಪ್ರೀತಿ ಏನಕ್ಕೆ ನಮಗೆ ಅವ್ರಿಗೆ ಸಹಾಯ ಮಾಡಕ್ಕೆ ಹೋಗಿ ಅದರಿಂದ ನಮ್ಗೆ ಎಫೆಕ್ಟ್ ಬ್ರೋ. ಇಲ್ಲಿ ಏನೋ ಒಂದು ಬೇರೆ ಇದೆ ಬ್ರೋ, ಏನೋ ಆಗಿದೆ, ಅದರಿಂದ ನಮ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಅವ್ರು ಫೀಲ್ ಆಗ್ತಿದ್ದಾರೆ. ಅವ್ರಿಗೆ ಹೆಲ್ಪ್ ಮಾಡಕ್ಕೆ ಹೋದರೆ ಅದು ಏನಿಂದ ನಮ್ಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅದನ್ನು ನಾವು ತಿಳ್ಕೋಬೇಕು. ಬಟ್ ಇಲ್ಲೇನೋ ತೊಂದರೆ ಆಗ್ತಿದೆ, ಅವ್ರಿಗೆ ಏನೋ ಬೇರೆ ಇದೆ. ಹೌದು. ಸೊ ಫ್ರೆಂಡ್ಸ್, ನಾವಂತೂ ಒಂದು ಗ್ಯಾರಂಟಿ ಕೊಡ್ತೀವಿ. ಸೊ ಖಂಡಿತ ಮತ್ತೆ ಬಂದೇ ಬರಲೇಬೇಕು, ಬಿಡೋದು ಬೇಡ. ಹೌದು. ಅವರು ಈ ಪ್ರೆಸೆಂಟ್ ಇವಾಗ ನಮ್ಗೆ ಏನು ನಡೆದಿದೋ ಶಾರುಖ್ ಬ್ರೋಗೂ ತಿಳಿಸ್ತೀರಿ, ಅವ್ರ ಸಪೋರ್ಟ್ ತೊಗೊತೀರಿ. ಇದನ್ನು ಇನ್ನೂ ದೊಡ್ಡದಾಗಿ ಮಾಡಿ ನಮ್ಮ ಕೈಯಲ್ಲಿ ಆದಷ್ಟು ಪ್ರಯತ್ನ ಎಫೆಕ್ಟ್ ಇಕ್ಕಿ ಅವ್ರಿಗೆ 100% ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡೋಣ. ಇಲ್ಲಿಂದ ಸತ್ ಮೇಲೆ ಆದರೂ ನೆಮ್ಮದಿ ಕೊಡೋಣ. ಹೌದು, ಅಷ್ಟೇ. ಹೌದು. ಇನ್ನು ಜಾಸ್ತಿ ಮಾತಾಡೋಕ್ಕೆ ಇಷ್ಟಪಡ್ತಾ ಇಲ್ಲ. ಇಲ್ಲಿಂದ ಸೇಫ್ ಲೊಕೇಶನ್ಗೆ ಹೋಗೋಣ. ನೋಡಿ ಅಮ್ಮ, ನೋಡಿ ಇಲ್ಲಿರೋರಿಗೆ ಇದಕ್ಕೆ ಮೇಲೆ ನಾವು ತೊಂದರೆ ಕೊಡೋಕ್ಕೆ ಇಷ್ಟಪಡ್ತಾ ಇಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಗಂಟ ನಮಗೆ ಯಾವುದೇ ರೀತಿ ತೊಂದರೆ ಇಲ್ದಿರಂಗೆ ನಮಗೆ ಮರ್ಯಾದೆ ಕೊಟ್ಟು ನಿಮ್ಮ ರೆಸ್ಪಾನ್ಸ್ ನಮ್ಗೆ ತಿಳಿಸಿರೋದಕ್ಕೆ ಸೊ ಥ್ಯಾಂಕ್ ಯು. ಮತ್ತೆ ಬರ್ತೀರಿ, ನಿಮಗೆ ನಮ್ಮ ಕೈಯಲ್ಲಿ ಆದಷ್ಟು ಸಹಾಯ ಖಂಡಿತ ಮಾಡೇ ಮಾಡ್ತೀರಿ ಅತಿ ಶೀಘ್ರದಲ್ಲಿ. ಏನಂತೀರಲ್ಲ? ಎಸ್ ಬ್ರೋ, ಅಷ್ಟೇ. ಓಕೆ, ಸೊ ಇವಾಗಾದರೆ ಓಡೋಣ ಬ್ರೋ. ಅಷ್ಟೇ. ಸೇಫ್ ಲೊಕೇಶನ್ಗೆ ಹೋಗಿ ಮಾತಾಡೋಣ. ಸೊ ಫ್ರೆಂಡ್ಸ್, ಇಲ್ಲಾಂದರೆ ನಾನು ವೀಡಿಯೋ ಕಟ್ ಮಾಡ್ಕೊಂಡಿದ್ದೀನಿ. ಸೇಫ್ ಲೊಕೇಶನ್ಗೆ ಹೋಗಿ ನಾನು ವೀಡಿಯೋ ಆನ್ ಮಾಡಿಕೊಂಡು ಔಟ್ರೋ ಕೊಡ್ತೀನಿ. ಬಾಯ್ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಪ್ರೆಸೆಂಟ್ ಇವಾಗಾದರೆ ನಾವು ಸೇಫ್ ಲೊಕೇಶನ್ಗಾದರೆ ಬಂದುಬಿಟ್ಟಿದ್ದೀರಿ. ಅಲ್ಲಿ ಬೇಡ ಔಟ್ರೋ ಕೊಡೋದು ಅಂತ ಏನಕ್ಕೆ ಅಂದ್ಕೊಂಡೆ ಅಂತಂದರೆ, ಅಲ್ಲಿ ಏನೋ ಮಿಸ್ ಹೊಡಿತಿದೆ, ಅಲ್ಲಿ ಏನೋ ಇನ್ನೂ ಸ್ವಲ್ಪ ಮೇಜರ್ ಪ್ರಾಬ್ಲಮ್ ಇದೆ ಅಂತ ನಮಗೆ ಫೀಲ್ ಆಗ್ತಿದೆ. ನಮ್ಮ ಕನ್ಫರ್ಮೇಷನು ಸಿಕ್ಕಿದೆ, ನೀವು ವೀಡಿಯೋದಲ್ಲೂ ನೋಡಿದ್ದೀರಾ. ಇನ್ನೊಂದು, ಅಲ್ಲಿ ನಡೆದಿರೋಂಥ ಅನ್ಯಾಯಕ್ಕೆ ನಮಗೆ ಬರ್ತಿರೋ ಅಂಥ ಆನ್ಸರ್ಗೆ ಅಲ್ಲಿರೋಕ್ಕೆ ನಮ್ಗೆ ಇಷ್ಟ ಆಗಲಿಲ್ಲ. ಸೊ ಅದಕ್ಕೆ ಮೇಲೆ ಅಲ್ಲಿರೋದು ಬೇಡ ಅಂತ ಅಂದ್ಬಿಟ್ಟು ಯೋಚನೆ ಮಾಡಿ ಅವರು ನರಕ ಅನುಭವಿಸಿ ತುಂಬ ನೋವು ತಿಂದು ಅವ್ರು ತೀರೋಗಿದ್ದಾರೆ. ಆದರೂ ನಮಗೇನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ ನಮ್ಮ ಬಗ್ಗೆ ಯೋಚನೆ ಮಾಡಿದ್ದಾರೆ. ಸೊ ಈ ಕಾರಣಕ್ಕೆ ನಾನು ಘೋಷಣೆ ಮಾಡ್ತೀನಿ ಧೈರ್ಯದಿಂದ. ಸೊ ಅವ್ರನ್ನ ನಂಬಿಡ್ಬೋದು ಈಸಿಯಾಗಿ, ನಮಗೆ ಏನೂ ತೊಂದರೆ ಮಾಡಲ್ಲ. ಸೊ ಫ್ರೆಂಡ್ಸ್, ನಾನು ತುಂಬ ಔಟ್ರೂ ಮಾತಾಡೋಕ್ಕಾಗಲ್ಲ, ತುಂಬ ದಿನ ಆಯಿತು. ವಿಡಿಯೋ ಹೆಂಗಿತ್ತು ಅಂತಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಸೊ ದಯವಿಟ್ಟು ಮತ್ತೊಂದು ಸಲ ಕ್ಷಮಿಸ್ಬಿಡಿ ತುಂಬ ಲೇಟಾಗಿರೋದಕ್ಕೆ. ಇದಕ್ಕೆ ಮೇಲೆ ಆದಷ್ಟು ವೀಡಿಯೋಸ್ನ ನಾನು ರೆಗ್ಯುಲರಾಗಿ ಕೊಡ್ತೀನಿ. ಮತ್ತು ಇನ್ನೊಂದು ಕ್ಲಾರಿಟಿ, ಅದೇ ನಮ್ಮ ಮಧ್ಯದಲ್ಲಿ ಯಾವುದೇ ಆಗಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗು ಯೂಸು ಇದಿಲ್ಲ. ಶಾರುಖ್ ಬ್ರೋ ತುಂಬ ಫೀಲ್ ಆಗಿದ್ದಾರೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಶಾರುಖ್ ಬ್ರೋನ ನಾನು ಕರ್ಕೊಂಬರ್ತೀನಿ. ಸೊ ಅವಾಗ ಕಮೆಂಟಲ್ಲಿ ತಿಳಿಸಿ. ನಿಮ್ಗೆಲ್ಲರಿಗೂ ನಾನೇ ಬಂದು ಸ್ವತಃ ಹೇಳಿದ್ದೀನಿ ಅಂತಂದರೆ ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಸೊ ಯಾರೋ ಒಬ್ಬರು ಹಾಕೋ ಮೆಸೇಜಿಂದ, ಕಮೆಂಟಿಂದ ಅದು ಮಿಸ್ಲೀಡಾಗಿ ಕನ್ವರ್ಟ್ ಆಗುತ್ತೆ, ತುಂಬ ನೋವು ಕೊಡುತ್ತೆ. ಬೇಡ ಫ್ರೆಂಡ್ಸ್, ಕರೆಕ್ಟಾಗಿ ನಾವು ಕನ್ಫರ್ಮ್ ಮಾಡಿಕೊಂಡು ಮಾತಾಡೋಣ ಅಷ್ಟೇ. ಫ್ರೆಂಡ್ಸ್, ವಿಡಿಯೋ ಹೆಂಗಿತ್ತು ಅಂತಂದ್ಬಿಟ್ಟು ದಯವಿಟ್ಟು
ಕಮೆಂಟಲ್ಲಿ ತಿಳಿಸಿ. ಇವಾಗ ಬ್ರೋ ಬ್ರೋ ಬನ್ನಿ ಬ್ರೋ, ನಿಮ್ಗೆ ಹೆಂಗೆ ಅನಿಸ್ತು? ಸೊ ನನಗನ್ಸಿರೋದು ತುಂಬ ನೋವೇ ಅನುಭವಿಸಿದ್ದಾರೆ ಅಂತ ನನಗನ್ನಿಸ್ತಿದೆ. ಬಟ್ ನಮ್ಮಿಂದ ಏನೋ ಹೆಲ್ಪು ಸಹಾಯ ಬೇಕು. ಆದರೆ ಇಲ್ಲ ಬ್ರೋ, ಬಿಡೋದು ಬೇಡ, ಅದೇ ಬಿಡೋದಂತೂ ಇಲ್ಲ ಬೇಕು. ಬಟ್ ಇವಾಗ ಬೇಡ ಅಂದರೆ ಏನಿದೆ ಅಂತ ನನಗೆ ಡೌಟ್ ಬರ್ತಾನೆ ಬ್ರೋ. ಅಲ್ಲಿ ಏನೋ ಏನೋ ಬೇರೆ ರಿಸ್ಕ್ ಇದೆ, ಅದು ಅವರಿಂದ ಇಲ್ಲ, ಅದು ಯಾವ ಬೇರೆಯಿಂದ. ನನಗೆ ಏಟಾಗಿದೆ, ನೆನಪಿದೆಯಾ? ಹೌದು, ಬಿದ್ದಿದೆ. ಆವಾಗಿಂದ ಬಿಸಾಕೋದು ಇದೆಲ್ಲ ಟ್ರೈ ಮಾಡ್ತಿದ್ದೆ. ಅದು ಏನು ಡೌಟ್ ಬರ್ತಾ ಇದೆ ನನಗೂ. ಆವಾಗಿಂದ ಅದೇ ಥಿಂಕ್ ಮಾಡ್ತಾ ಬಂದಿದ್ದೀನಿ ಆಚೆ. ನೀವೇನು ಅಂದ್ಕೊಂಡಿದ್ದೀರಾ? ಅದೇ ಮಾಡುವಾಗ ಅವಾಗಾದರೆ ಅಷ್ಟೊತ್ತು ನಮ್ಮನ್ನು ಕೂರಿಸ್ಕೊಂಡು ಮಾತಾಡ್ಸೋಕೆ ಹೋಗಿ ಬ್ರೋ. ಏನು ಗೊತ್ತಾ, ನಾವು ಬ್ಲೈಂಡಾಗಿ ಇವಾಗ ಆಟ ಆಡೋಕ್ಕಾಗಲ್ಲ ಬ್ರೋ. ಅದಕ್ಕೆ ಒಬ್ರಿಗೊಬ್ರು ಸಪೋರ್ಟ್ ತೊಗೊಳೋಣ, ಅದೇ ಅಷ್ಟೇ, ಅವ್ರಿಗೆ ಆದಷ್ಟು ಹೆಲ್ಪ್ ಮಾಡೋಣ ಅಷ್ಟೇ. ಇದನ್ನು ಬಂದು ಫಸ್ಟು ಫೇಸ್ ಮಾಡಿರೋದು. ಹೌದು, ಎಲ್ಲರನ್ನೂ ಕರೆಸಿ ಮಾಡಬೇಕು, ಒಂದು ಕ್ಲಾರಿಟಿಯಾಗಿ ವೀಡಿಯೋ ಮಾಡಿ ಅವ್ರಿಗೊಂದು ಮುಕ್ತಿನೋ ಹೆಲ್ಪು ನಮ್ಮ ಕೈಲಾದಷ್ಟು ಮಾಡೋಣ ಬ್ರೋ. ಮಾಡಬೇಕು ಮತ್ತು ಅಷ್ಟೇನಾ? ಅಷ್ಟೇ. ಸೊ ಫ್ರೆಂಡ್ಸ್, ನಾನು ಹೇಳೋದು ಮರ್ತೋದೆ. ಖಂಡಿತ ಇದು ಇಲ್ಲಿಗೆ ಬಿಡಲ್ಲ. ಶಾರು ಬ್ರೋ ಎಲ್ಲ ಬರಲಿ, ಇಲ್ಲಿ ವೀಡಿಯೋಸ್ ಮಾಡಿರೋರು ಎಲ್ಲರೂ ಬರಲಿ. ಯಾಕಂದರೆ ಅವರು ಪಾಠ ಆಗಿದ್ದಾರೆ. ಎಲ್ಲರೂ ಒಂದು ಡಿಸ್ಕಸ್ ಮಾಡಿ ನಮ್ಮ ಕೈಯಲ್ಲಿ ಏನು ಹೆಲ್ಪ್ ಮಾಡಬೇಕು ಅದನ್ನು ಮಾಡ್ತೀರಿ. ಅದೂ ಅತಿ ಶೀಘ್ರದಲ್ಲಿ ಬರುತ್ತೆ, ಮಾತು ಕೊಟ್ಟಿದ್ದೀರಿ, ಗ್ಯಾರಂಟಿ ಮಾಡ್ತೀರಿ. ಸೊ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್, ಜೈ ಶ್ರೀರಾಮ್ ಫ್ರೆಂಡ್ಸ್.